ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಕುಲಸ್ವಾಮಿ ಇಷ್ಟದೇವೋ ನೋ ಜಗದ್ರಕ್ಷಣದೀಕ್ಷಿತಃ ಶರಣಾಗತಸಂತ್ರಾಣಃ ಶ್ರೀನಿವಾಸಃ ಸತಾಂ ಗತಿಃ. ಧ್ಯಾಯೇನ್ ನೃಸಿಂಹಮರುರುತ್ತರವಿತ್ರನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ತರ್ಕಾಪಯೇತಂ ವಿಧಿಶರ್ವಪೂರ್ವ ಗೀರ್ವಾಣವಿಜ್ಞಾನದ ಮಾನತೋಸ್ಮಿ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವಿಶತ್ರಾತ್ಮಕಸ್ಯ ವಿಷ್ಣೋ ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಅಶೇಷವಾಗ್ಯಾಢ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವತ್ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕಾರ್ಯಂ ಮೇ ಸಿದ್ಧಿಮಾಯಾತು ಪ್ರಸನ್ನೇ ತ್ವಯಿ ಧಾತರಿ. ವಿಘ್ನಾನಿ ನಾಶಮಾಯಾಂತು ಸರ್ವಾಣಿ ಸುರನಾಯಕ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃತ ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾನ್ ವಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಮಧ್ವಸಿದ್ಧಾಂತವಾರ್ಧ್ಯುಕ್ತಃ ತತ್ವಪೀಯೂಷಸೇಚಕಃ ತಾಪಂ ಹರತು ಮೇ ಶ್ರೀಮಾನ್ ಜ್ಞಾನಪಂಚಾಸ್ಯ ಚಂದ್ರಮಾಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿವಸ ಭಗವಂತನ ಅನಂತ ರೂಪಿಯಾದ ಪರಮಾತ್ಮನು 22 ರೂಪಗಳ ಬಗ್ಗೆ ಪರಿಚಯವನ್ನು ಸಂಕ್ಷೇಪವಾಗಿ ಹೇಳಿದ್ದಾರೆ. ಮುಂದೆ ಶೌನಕೋವಾಚ ಪ್ರಶ್ನೆ ಮಾಡ್ತಾ ಇದ್ದಾರೆ ಶೌನಕ ಋಷಿಗಳು. ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇ ವಾ ಕೇನ ಹೇತುನಾ.
ಕುತಃ ಸಂಚೋಜಿತಃ ಕೃಷ್ಣಃ ಕುತವಾನ್ ಸಂಹಿತಾಂ ಮುನಿ. ಯಾವ ಯುಗದಲ್ಲಿ ಈ ಭಾಗವತ ಗ್ರಂಥ ರಚನೆ ಮಾಡಿದ್ದಾರೆ ಅದನ್ನು ತಿಳಿಸಿಕೊಡಿ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ ಸುತ ಪುರಾಣಿಕರು, ವೇದವ್ಯಾಸ ದೇವರ ಮಕ್ಕಳಾಗಿರ್ತಕ್ಕಂತಹ ಶುಕಾಚಾರ್ಯರು ಮಹಾಯೋಗಿಗಳು, ಅವರಿಗೆ ಸುಖ ದುಃಖ ಸಮವಾಗಿ ಕಾಣುವಂಥವರು, ಏಕಾಂತ ಗತಿ ನಿದ್ರಹ, ಗೂಢ ಒಳಗಡೆ ಏನಿದೆ ಅಂತರದಲ್ಲಿ ಏನಿದೆ ಅಂತ ಏನೂ ಹೇಳ್ತಾ ಇರಲಿಲ್ಲ, ಮಾತೇ ಆಗ್ತಾ ಇರಲಿಲ್ಲ. ವಾಸ್ತವಿಕವಾಗಿ ಶಾಸ್ತ್ರ ಹೇಳ್ತಾರೆ, ಕಣ್ಣು ಸದಾ ಭಗವಂತನ ರೂಪದರ್ಶನದಲ್ಲಿಯೇ ತೊಡಗಬೇಕು, ಕಿವಿಗಳು ಹರಿಯ ಮಹಿಮಾ ಶ್ರವಣದಲ್ಲಿಯೇ ಇರಬೇಕು. ಅದು ಹಾಡಿದೆ, ಶಿರ ನಿನ್ನ ಚರಣದಲ್ಲಿ ಕರೆಗಲ್ಲಿ ಕಣ್ಣು ಅಂತ ಹಾಡಲ್ಲಿ ಎಲ್ಲ ಹೇಳ್ತಾ ಹೋಗ್ತಾರೆ. ನಮ್ಮ ದೇಹ ಆ ತಲೆ ಹಿಡ್ಕೊಂಡು ಪಾದದವರೆಗೆ ಎಲ್ಲವೂ ಕೂಡ ಹರಿಸೇವೆಯಲ್ಲೇ ಇರಬೇಕು ಯಾವಾಗಲೂ ಅಂತ. ಅದರಲ್ಲಿ ಒಂದಾಗಿದೆ ನಮ್ಮ ಮಾತುಗಳು ಕೂಡ ಬಹಳ ಅಲ್ಪವಾಗಿ ಮಾತಾಡಬೇಕು, ವ್ಯವಹಾರ ಎಷ್ಟೋ ಅಷ್ಟೇ ಮಾತಾಡಬೇಕು. ಉಳಿದೆಲ್ಲವೂ ಕೂಡ ಹರಿನಾಮ ಸ್ಮರಣೆ, ಉಚ್ಚಾರಣೆ, ಸ್ತೋತ್ರ, ವೇದಾಧ್ಯಯನ, ಅಧ್ಯಾಪನ ಇದರಲ್ಲೇ ತೊಡಗಬೇಕು ಅಂತ ಹೇಳ್ತಾರೆ. ಶಾಸ್ತ್ರ ಏನು ಹೇಳಿದೆಯೋ ಹಾಗೇ ಮಾಡ್ತಾ ಇದ್ದರು ಆ ಶುಕಾಚಾರ್ಯರು. ಉನ್ಮತ್ತರಂತೆ, ಮೂಕರಂತೆ, ಜಡವಸ್ತುವಿನಂತೆ ಸಂಚಾರ ಮಾಡ್ತಾ ಇದ್ದಾರೆ ಹಸ್ತಿನಾವತಿಯಲ್ಲಿ. ಆಗ ಅವರೇನು ಮಾಡ್ತಾ ಇದ್ದರು, ಒಬ್ಬ ಗೃಹಸ್ಥನ ಮನೆಗೆ ಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇದಿನಾಂ ಅವೇಕ್ಷತೆ. ಆಕಳು ಕೆಚ್ಚಲಿನಿಂದ ಹಾಲು ಕೆಳಗೆ ಬೀಳೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾತ್ರ ಇರ್ತಾ ಇದ್ದರು ಗೃಹಸ್ಥರ ಮನೆಯ ಮುಂದೆ. ಯಾರಾದರೂ ಭಿಕ್ಷೆಯನ್ನು ಕೊಟ್ಟರೆ ಸ್ವೀಕಾರ ಮಾಡ್ತಾ ಇದ್ದರು, ಹೊರಟೋಗ್ತಾ ಇದ್ರು, ಮತ್ತೆ ಬರ್ತಾ ಇರಲಿಲ್ಲ ಆ ಮನೆಗೆ. ಹೀಗೆ ಅಂಥವರು ಅಭಿಮನ್ಯ ಪುತ್ರನಾಗಿರ್ತಕ್ಕಂತಹ ಆ ಭಾಗವತೋತ್ತಮನಾದಂತಹ ಅವನ ಜನ್ಮ ಅತಿ ಆಶ್ಚರ್ಯವಾಗಿದೆ. ಅವನು ಉಪವಾಸ ಕೂತಿದ್ದಾನೆ, ಪ್ರಯೋಪವಿಷ್ಟ ಕೂತಿದ್ದಾನೆ. ಪ್ರಯೋಪವಿಷ್ಟ ಆಗ್ತಕ್ಕಂತಹ ಅವನನ್ನು ಗಂಗಾದಿ ತೀರದ ಕೂತಿದ್ದಾನೆ. ಅವನು ಪ್ರಾರ್ಥನೆ ಮೇರೆಗೆ ಅವನ ಉದ್ಧಾರ ಮಾಡೋದಕ್ಕಾಗಿ ಶುಕಾಚಾರ್ಯರು ಬಂದು ಹೇಳಿದ್ದಾರೆ. ಅದೇ ಈ ಗ್ರಂಥ ಭಾಗವತ ಹೊರಗೆ ಬಂದಿದೆ. ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃ ಪರಾಶರಾತ್ ಯೋಗಿ ವಾಸವ್ಯಾಂ ಕಲಯಾ ಹರೇಹೇ. ಜನಾಮಕ ವಸುಚಕ್ರವರ್ತಿಯ ಪುತ್ರಿಯಾಗಿದ್ದವಳು. ಅದು ಕಥೆ ಹೇಗೆ ಅಂತಂದರೆ, 3ನೇ ಯುಗ ಪರ್ಯಾಯದಲ್ಲಿ ನಾನು ನಿನ್ನೆ ಹೇಳಿದೆ, ವೇದವ್ಯಾಸ ದೇವರು ಕೆಲವೊಂದು ವರ್ಷಗಳಲ್ಲಿ ದ್ವಾಪರದಲ್ಲಿ ಮಾತ್ರ ಭಗವಂತ ವ್ಯಾಸನಾಗಿ ಅವತಾರ ಮಾಡಿದ ಅಂತ. ಯಾವ್ಯಾವು? 3, 7, 16, 25, 28 71 ಮಹಾಯುಗಗಳು. ಕೃತ, ತ್ರೇತ, ದ್ವಾಪರ, ಕಲಿ 4 ಯುಗಗಳು ಒಂದು ಸಲ ಆವೃತ್ತ ಪೂರ್ಣವಾಯಿತು ಅಂದರೆ ಅದು ಒಂದು ಮಹಾಯುಗ ಅನಿಸ್ಕೊಳ್ತದೆ. ಅಂತಹದ್ದು 71 ಆಗಬೇಕು. ಆಗ ಬ್ರಹ್ಮದೇವರಿಗೆ ಒಂದು ಮನ್ವಂತರ ಅಂತ ಅನಿಸ್ಕೊಳ್ತದೆ. ಹಾಗೆ ಅದರಲ್ಲಿ ಕೃತ, ತ್ರೇತ, ದ್ವಾಪರಗಳು 3ನೇ ದ್ವಾಪರ ಯುಗ, 7ನೇ ದ್ವಾಪರ ಯುಗ, 16ನೇ ದ್ವಾಪರ ಯುಗ, 25ನೇ ದ್ವಾಪರ ಯುಗ, 28ನೇ ದ್ವಾಪರ ಯುಗ. ಹೀಗೆ ಇರುವ ಕಾಲದಲ್ಲಿ ಭಗವಂತನು ವೇದವ್ಯಾಸನಾಗಿ ಅವತಾರ ಮಾಡಿದ. ಆ ವೇದವ್ಯಾಸನಾಗಿ ಅವತಾರ ಮಾಡೋದು ದೊಡ್ಡವಂತಹ ಇತಿಹಾಸ. ಉಪರಿಚರ ವಸು ಅಂತ ಸೂಚಕ ಇದ್ದಾರೆ. ಪಿತೃದೇವತೆಗಳು ಕಣ್ಣಿಗೆ ಕಾಣುವಂಥವರು ಕೆಲವರು, ಕಣ್ಣಿಗೆ ಕಾಣದೇ ಇರುವಂಥವರು ಕೆಲವರು. ಹಾಗೆ ಕಣ್ಣಿಗೆ ಕಾಣದೇ ಇರುವಂತಹ ಅಮೂರ್ತ ಪಿತೃಪುತ್ರಿಯಾಗಿದ್ದಾಳೆ ಅಚ್ಚೋದ. ಆಗ ಉಪರಿಚರ ವಸು, ಈ ವಸು ಎಂಥ ರಾಜ ಎಲ್ಲ ರಾಜ್ಯಪಾಲ ಸಾಕು ಅಂತ ಅಂದ್ಕೊಂಡು ವಿಮಾನ ಸೃಷ್ಟಿ ಮಾಡಿಟ್ಕೊಂಡಿದ್ದಾನೆ, ಪಡೆದಿದ್ದಾನೆ. ಅದರಲ್ಲಿ ಸರೋವರ ಇದೆ, ಹಾಸಿಗೆ ಇದೆ, ಹಾಸಿಗೆ ಮನೆ ಇದೆ, ಅಂದರೆ ಬೆಡ್ರೂಮ್ ಎಲ್ಲ ಇದೆ. ಹಾಗೆ ಸಂಚಾರ ಮಾಡ್ಕೋತ ಸ್ನಾನ ಮಾಡೋದು, ಆನಿಕ ಮಾಡ್ಕೊಳ್ಳೋದು, ಧ್ಯಾನ ಮಾಡೋದು, ಮಲಗೋದು, ಹೀಗೆ ಎಲ್ಲ ಸಂಚಾರ ಮಾಡ್ತಾ ಇದ್ದಾನೆ. ಕಾಮಗ ವಿಮಾನ. ಆ ಥರ ವಿಮಾನ ಹೋಗ್ತಾ ಇರ್ಬೇಕು. ಅದಾಗ ಅದನ್ನು ಕಂಡು ಅಪ್ಪ ಅಂತ ಕರೆದ್ಬಿಟ್ರು. ಯಾಕೆ?
ಕಣ್ಣಿಗೆ ಕಾಣದೇ ಇರುವ ಪಿತೃಗಳ ಪುತ್ರಿ ಅವಳು. ತಂದೆ ಪಕ್ಕದಲ್ಲೇ ಇದ್ದಾರೆ, ಕಾಣಲೇ ಇಲ್ಲ. ಮೇಲೆ ಹೋಗೋದನ್ನು ಕಂಡು. ನೀ ನನ್ನ ಪುತ್ರಿಯಾಗಿದ್ದರೂ ಕೂಡ ಅವನನ್ನು ತಂದೆಯನ್ನು ಕರಿತೀಯ ನೀನು ಅವನಿಗೆ ಮಗಳಾಗಿಯೇ ಹುಟ್ಟು. ಆದರೆ ನಿನ್ನನ್ನು ನೋಡಿದ ತಕ್ಷಣಕ್ಕೆ ಅವನ ಪರಿತ್ಯಾಗ ಮಾಡಲಿ ಶಾಪ ಕೊಟ್ಬಿಟ್ಟು. ಸರಿ ಅಂತ ಈ ವಸು ಒಂದ್ಸಲ ಕೆಳಗೆ ಇಳಿದು ಬರ್ತಾನೆ, ಭೇಟಿಗೆ ಹೋಗ್ತಾನೆ. ತನ್ನ ಮಡದಿಯ ಸ್ಮರಣೆ ಆಗತ್ತೆ. ಶಕ್ತಿಯನ್ನು ಒಂದು ದೊನ್ನೆಯಲ್ಲಿ ಹಾಕಿ ಕಳಿಸ್ಕೊಡ್ತಾನೆ. ಹದ್ದು ಹೋಗ್ತಾ ಇರುತ್ತೆ, ಕರಿತಾನೆ. ತೊಗೊಂಡೋಗಿ ನಾನು ಹೆಂಡತಿ ಕೊಡು ಅಂತ ಹೇಳ್ತಾಳೆ. 5ನೇ ಸ್ಥಾನ ಆಗಿದೆ ಅವಳದು, ಕೊಡು ಅವಳಿಗೆ. ಹೋಗ್ತಾ ಇರಬೇಕಾದಾಗ ಇನ್ನೊಂದು ಹದ್ದು ಬಂತು, ಜಗಳ ಆಯಿತು. ಆ ಶಕ್ತಿ, ದೊನ್ನೆ ಶಕ್ತಿ ಬಿದ್ದೋಯ್ತು ನೀರಿನಲ್ಲಿ. ಯಮುನಾ ನದಿಯಲ್ಲಿ ಅದ್ರಿಕಾ ಎಂಬ ಅಪ್ಸರಾಸ್ತ್ರೀ ಇದ್ದಳು. ಅವಳು ಮತ್ಸ್ಯವಾಗಿ ಅವತಾರ ಹುಟ್ಟಿದ್ದಳು ಆ ಶಾಪಗ್ರಸ್ತಳಾಗಿ. ನನ್ನ ಶಾಪ ಮೋಚನೆ ಯಾವಾಗ ಅಂತ ಕೇಳಿದಾಗ, ನಿನ್ನ ಹೊಟ್ಟೆಯಲ್ಲಿ ಮತ್ಸ್ಯ ಹುಟ್ಟುವುದಲ್ಲ, ಮನುಷ್ಯ ಹುಟ್ಟಬೇಕು. ಆ ಮನುಷ್ಯ ಶಿಶುಗಳು ಕೂಡ ಒಂದು ಹೆಣ್ಣು ಒಂದು ಗಂಡು ಹಾಗೆ ಹುಟ್ಟಬೇಕು. ಯಾವಾಗ ಆಗುತ್ತೋ ಆಗ ನಿಮಗೆ ಮೋಚನೆ ಅಂತ ಹೇಳಿ ಶಾಪ ಮೋಚನೆ ಇತ್ತು. ಆ ನೆನಪಾಗಿ ಆ ವಸುಚಕ್ರವರ್ತಿಯ ಶಕ್ತಿಯನ್ನು ನುಂಗಿಬಿಡ್ತದೆ ಆ ಮೀನು. ಗರ್ಭಧಾರಣೆಯಾಗತ್ತೆ. ದೊಡ್ಡ ಮೀನು, ಬಹಳ ಭಾರ. ಬೆಸ್ತರು ಬಲೆ ಹಾಕಿ ತೆಗಿತಾರೆ. 10 ಮಂದಿ ಬಾದು ಎತ್ತಲಿಕ್ಕಾಗೋದಿಲ್ಲ, ಅಷ್ಟು ಭಾರ. ಏನೋ ಇದೆ ಇದು ಅಂತ ಹೇಳಿ ಆ ಮತ್ಸ್ಯವನ್ನು ಉದರ ಸೀಳ್ತಾರೆ. ಒಳಗಡೆ ಒಂದು ಗಂಡು ಹೆಣ್ಣು ಮಗು ಮನುಷ್ಯ ಶಿಶು ಇರ್ತದೆ. ಶಾಪ ಮೋಚನೆ ಆಯಿತು, ಹೊರಟೋಗ್ಬಿಟ್ರು ಅಪ್ಸರಾಸ್ತ್ರೀ. ಆಗ ಏನೇ ಅಪರೂಪ ವಸ್ತು ಸಿಕ್ಕಿತು ಅಂತಂದರೆ ಅದು ಕಲಿಯುಗವಲ್ಲ, ದ್ವಾಪರ ಯುಗ. ಸತ್ಯವಂತಿಗೆ ಜನ ಸತ್ಯಕ್ಕೆ ಬೆಲೆ ಕೊಡ್ತಾ ಇದ್ದರು. ಕದ್ದದನ್ನು ಬಂಗಾರಿಸ, ಉದಾಹರಣೆಗೆ ಮನೆ ಕಟ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಮನೆ ಕಟ್ಟಬೇಕು ಅಂತ ಭೂಮಿನ ಅಗಿತಾ ಇರಬೇಕಾದಾಗ ದೊಡ್ಡ ಬಂಗಾರದ ಕೊಡ ಸಿಕ್ತು. ಆಗ ಅಲ್ಲಿದ್ದು ಎಲ್ಲರನ್ನು ಕರೆದು ಕೆಲಸ ಮಾಡುವಂಥವರಿಗೆ, ನಿಮಗೆಲ್ಲ 2 ಕೊಡ್ತೀನಿ, ನಾಣ್ಯ ಕೊಡ್ತೀನಿ, ಇದರಿಂದ ನಿಮ್ಗೆ ಒಂದು ನಾಣ್ಯದಿಂದ ಮನೆ ಆಗತ್ತೆ, ಒಂದು ನಾಣ್ಯದಿಂದ ನಿಮ್ಮ ಮಕ್ಕಳ ಮದುವೆ ಆಗತ್ತೆ, ಹೋಗು ಅಂತ ಹೇಳ್ಬಿಡ್ತಾರೆ. ಅಷ್ಟು ನಿಧಿ ಸಿಕ್ಕಿರುತ್ತೆ. ಯಾರಿಗೆ ಹೇಳಬೇಡ ಅಂತೇ ಕಳಿಸ್ಬಿಡ್ತಾರೆ. ಅವರಷ್ಟಿಗೂ ತುತ್ತರಾಗ್ಬಿಡ್ತಾರೆ. ಈ ಮನೆ ಯಜಮಾನ ಆ ಬಂಗಾರದ ಕೊಡವನ್ನು ಕರಗಿಸಿ ಬಂಗಾರ ಮಾಡಿಕೊಂಡು ಕೋಟಿ ಸಂಪಾದನೆ ಮಾಡಿಬಿಡ್ತಾನೆ. ಈಗಿನ ಕಾಲ ಜನರು ಸಿಕ್ಕಿತು ಅಂತಂದರೆ. ಆದರೆ ಆಗಿನ ಕಾಲ ಜನ ಅದರಿಂದ ಹಂಗೆ ಮಾಡ್ತಾ ಇರಲಿಲ್ಲ. ಅಪರೂಪ ಸಿಕ್ಕಿದೆಯಾ ಸೊತ್ತು ರಾಜನದು ಅಂತ ಬೆಸ್ತರ ನಾಯಕ ಹೋಗ್ತಾನೆ ಶಿಶುವನ್ನು. ರಾಜ ಯಾರು? ವಸುಚಕ್ರವರ್ತಿ. ರಾಜ, ನಮಗೆ ಮತ್ಸ್ಯ ಉದರದಲ್ಲಿ ಹಿಂಗೆ ಸಿಕ್ಕಿದೆ ಅಂತ ನೋಡಿದ. ಅದ್ಭುತವಾದಕ್ಕಂಥದ್ದು ದೇವರ ಅನುಗ್ರಹ ಇದು. ಈ ಗಂಡು ಕೂಸು ತನಗೆ ಕೊಡು, ಹೆಣ್ಣು ಮಗು ನೀ ತಗೋ ಅಂತ ಹೇಳಿಬಿಡ್ತಾನೆ. ಆ ಹೆಣ್ಣು ಮಗುನೇ ಅದ್ರಿಕಾ ಎಂಬ ಅಪ್ಸರಾಸ್ತ್ರೀ, ಅಚ್ಚೋದಿ ಅನ್ನುವಂಥ ಪಿತೃಪುತ್ರಿ. ಆಯಿತು ಅಂತ ಆ ಬೆಸ್ತರ ಮನೆಯಲ್ಲೇ ಬೆಳೀತಾ ಇದ್ದಾಳೆ. ಕಾಳಿ ಅಂತ ನಾಮಕರಣ ಮಾಡ್ತಾರೆ ಅವಳಿಗೆ, ಆ ಹೆಣ್ಣು ಮಗುವಿಗೆ. ಆ ಹುಡುಗನೇ ಮತ್ಸ್ಯ ದೇಶ ರಾಜ ಆಗ್ತಾನೆ ಮುಂದೆ. ಆ ಕತೆ ಅಲ್ಲಿಗೆ ಮುಗೀತು. ಈ ಕಾಳಿ ತಂದೆ ಮನೆಯಲ್ಲಿ ಸಾಕಿದ ತಂದೆ ಬೆಸ್ತರ ನಾಯಕ ಬೆಳೆಸ್ತಾ ಇದ್ದಾನೆ. ದೊಡ್ಡವಳಾದಳು. ಅವನಮ್ಮ ಸಣ್ಣ ಕೂಸಿದ್ದಿ, ತಿನ್ನಿಸ್ತಾ ಇದ್ದೆ, ಮಾಡ್ತಾ ಇದ್ದೆ. ದೊಡ್ಡವಳಾಗಿದ್ದಿ ನೀನು, ಕೆಲಸ ಮಾಡಬೇಕು, ನನಗೆ ಹಣ ಕೊಡಬೇಕು, ಊಟ ಮಾಡಬೇಕು, ವಾಸ ಮಾಡು ಅಂತ ಹೇಳ್ತಾ ಇದ್ದಳು. ಸರಿ ಅಂತ ಆಯಿತು ಅಂತ ತಂದೆ ಆಜ್ಞೆಯಂತೆ ಆ ಯಮುನಾ ನದಿಯ ಈ ದಂಡೆಯಿಂದ ಆ ದಂಡೆಗೆ ಹಡಗಿನಲ್ಲಿ ತೊಗೊಂಡು ಹೋಗಿ ಜನ ಬಿಟ್ಟು ಬರ್ತಾ ಇದ್ದಳು. ಬರುವ ಹಣವನ್ನು ತಂದೆ ಕೊಡ್ತಾ ಇದ್ದಳು. ಇದು ಒಂದು ಕಡೆ ಕಥೆ ಆಗ್ತಾ ಇದೆ. ಶಕ್ತಿ ಋಷಿಗಳ ಮಕ್ಕಳು ವಸಿಷ್ಠರು, ಅವರ ಪುತ್ರರು ಪರಾಶರರು ತಪಸ್ಸು ಮಾಡ್ತಾ ಇದ್ದರು. ಭಗವಂತ ಸಂತಾನ ದಯಪಾಲಿಸು, ನೀನೇ ನಂಗೆ ಮಗನ ಬರಬೇಕು ಅಂತ ತಪಸ್ಸು ಮಾಡ್ತಾ ಇದ್ದರು. ಭಗವಂತ ಬಂದ, ಪ್ರತ್ಯಕ್ಷನಾದ. ನೀನು ಈಗಿಂತಹ ಯಮುನಾ ನದಿಯಲ್ಲಿ ಈ ದಂಡೆಯಿಂದ ಆ ದಂಡೆಗೆ ಹೋಗುವ ಕನ್ಯೆಯನ್ನು ಮದುವೆಯಾಗು, ನಾನು ನಿನಗೆ ಮಗನ ಬರ್ತೀನಿ ಅಂತ ಹೇಳ್ಬಿಟ್ಟು ಪರಾಶರರು ಬರ್ತಾರೆ. ಆಯಿತು, ಆ ಕನ್ಯೆಯಲ್ಲಿ ಬರ್ತಾರೆ. ಕನ್ಯೆ ಇದ್ದಾಳೆ. ನೋಡಿದರೆ ವಾಸನೆ ಬರ್ತಾ ಇದೆ. ಅವಳಿಗೆ ಒಂದು ಪೆಟ್ ನೇಮ್ ಇತ್ತು, ಮತ್ಸ್ಯಗಂಧಿ ಅಂತ ಹೇಳಿ. ಹುಟ್ಟಿದ್ದು ಮತ್ಸ್ಯ ಉದರದಲ್ಲಿ, ಬೆಳೀತಾ ಇದ್ದದ್ದು ಮತ್ಸ್ಯಗಳ ಸತ್ತು ಹೋಗಿರುವ ಮೀನುಗಳ ಮಧ್ಯದಲ್ಲಿ. ದೇಹದಿಂದ ಬರುವ ವಾಸನೆ ಮತ್ಸ್ಯ ವಾಸನೆ ಬರ್ತಾ ಇದೆ. ಸತ್ತು ಹೋಗಿರುವ ಮತ್ಸ್ಯ ವಾಸನೆ ಬರ್ತಾ ಇದೆ ದೇಹದಿಂದ. ಇಂತಹ ಕನ್ಯೆ ಏನು ನಾನು ಮದುವೆ ಆಗುವುದು, ಅದು ಇವಳು ಯಾವಳು, ಎಂಥ ಜಾತಿ, ಏನು ಅಂತ ವಿಚಾರ ಮಾಡ್ತಾ ಇರಬೇಕಾದಾಗ
ಎಲ್ಲರೂ ಬರ್ತಾರೆ. ಅಮೂರ್ತ ಪಿತೃಗಳು ಬರ್ತಾರೆ, ವಸು ಚಕ್ರವರ್ತಿ ಬರ್ತಾನೆ, ದಂಪತಿ ಸಮೇತ ಬರ್ತಾನೆ, ಬೆಸ್ತರ ನಾಯಕ ಬರ್ತಾನೆ, ಭಗವಂತನ ಬರ್ತಾನೆ. ಇವಳು ಪಿತೃಗಳ ಪುತ್ರಿ ಅಚ್ಛೋದೇತನವಳು ನನ್ನ ಶಾಪದಿಂದ ವಸು ಚಕ್ರವರ್ತಿಯ ಮಗಳಾಗಿ ಬಂದಿದ್ದಾಳೆ, ಶಾಪಗ್ರಸ್ತ ಇದಕ್ಕಾಗಿ ಇಲ್ಲಿ ಬೆಳೆದಿದ್ದಾಳೆ, ಅವಶ್ಯ ಮದುವೆಯಾಗು ಅಂತ. ಆಯಿತು, ಇನ್ನಿಷ್ಟೆಲ್ಲ ಹೇಳಿದ ಮೇಲೆ ಮದುವೆ ಆಗಿಬಿಡ್ತಾರೆ. ಯಾವಾಗ ಪರಾಶರರು ಹಸ್ತ ಸ್ವೀಕಾರ ಮಾಡ್ತಾ ಪಾಣಿಗ್ರಹಣ ಮಾಡ್ತಾರೆ, ಆ ಕ್ಷಣದಿಂದ ಅವಳಿಗೆ ಮತ್ಸ್ಯ ವಾಸನೆ ಹೊರಟೋಯ್ತು. ಸೊ ಕಾಳಿ ಮತ್ಸ್ಯಗಂಧಿ ಅಂತ ಹೆಸರಿತ್ತು. ಈಗಲೂ ಮುಂಬೈ ಟು ಉಡುಪಿ ಟ್ರೈನ್ ಹೆಸರು ಮತ್ಸ್ಯಗಂಧ ಎಕ್ಸ್ಪ್ರೆಸ್. ಆ ಥರ ಮಧ್ಯಾಹ್ನ ಬಿಡುತ್ತೆ, ಅಲ್ಲಿ ಬೆಳಗ್ಗೆ ಸೇರ್ಕೊಂಡ್ಬಿಡುತ್ತೆ ಉಡುಪಿಗೆಲ್ಲ. ಹಾಗಾಗಿ ಆ ರಾಜ ಪರಾಶರ ಸ್ಪರ್ಶದಿಂದಾಗಿ ಯೋಜನಗಂಧಿ ಅಂತ ಆದಳು, ಸುಗಂಧ ವಾಸನೆ. ಪರಾಶರ ತಪಸ್ಸಿನ ಪ್ರಭಾವದಿಂದ ಮೈಯೆಲ್ಲ ಒಳ್ಳೆಯ ಗಂಧ ವಾಸನೆ ಬರ್ತಾ ಇದೆ. ಒಂದು ಯೋಜನ ಅಂದರೆ 12 ಮೈಲು, 18.5 ಕಿಲೋಮೀಟರ್ ಅಥವಾ 19 ಕಿಲೋಮೀಟರ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸುತ್ತಲೂ ಪರ್ಯಂತ ಸುಗಂಧ ವಾಸನೆ. ಅದೇನೋ ಪೌಡರು ಸ್ಪ್ರೇ ಗೀ ಹೊಡ್ಕೊಳ್ಳೋದು ಬೇಕಾಗೇ ಇಲ್ಲ. ಆ ವಾಸನೆಗಾಗಿ ಅದನ್ನು ಬರ್ತಾ ಇರುತ್ತೆ, ಹೊಡ್ಕೊತಾ ಇರ್ತಾರೆ. ಅದ್ಯಾವೂ ಇಲ್ಲೇ ಇಲ್ಲ, ಒಳ್ಳೆ ವಾಸನೆ ಬರ್ತಾ ಇದೆ ಆ ದೇಹದಿಂದಾಗಿ. ಯೋಜನ ಗಂಧಿ ಅಂತ ಆದಳು. ಆಮೇಲೆ ಮದುವೆ ಆದ ಕ್ಷಣಕ್ಕೇನೆ ಪರಾಶರ ಸ್ಪರ್ಶ ಮಾಡಿದ ಕೂಡಲೇ ಗರ್ಭಧಾರಣೆ ಆಗ್ಬಿಟ್ರು. ಎಲ್ಲ ಮದುವೆ ಒಂದಿನಲ್ಲೇ ಪ್ರಸವ ಆಗೋಯ್ತು. ಅಂದರೆ ಯಮುನಾ ನದಿ ಮಧ್ಯದಲ್ಲಿ ಒಂದು ನೆಲ ಇದೆ, ಇಬ್ಬಗಿಯಾಗಿ ಹರಿಯೋದು ಒಂದು ನದಿ, ಅದಕ್ಕೆ ಐಲ್ಯಾಂಡ್ ಅಂತಾರೆ, ದ್ವೀಪ ಅಂತಂತಾರೆ. ಸುತ್ತಲೂ ನೀರು ಹರಿದು ಹೋಗ್ತಾ ಇದೆ, ಮಧ್ಯದಲ್ಲಿ ಭೂಮಿ. ಅಲ್ಲಿ ಭಗವಂತ ಅವತಾರ ಮಾಡಿದ. ದ್ವೀಪವೇ ಯಾರ ಅವತಾರಕ್ಕೆ ಅಯನ ಕಾರಣವಾಗಿದೆಯೋ ಅವನು ದ್ವೈಪಾಯನ. ದೇಹದ ಬಣ್ಣ ನೀಲಿ, ಕಪ್ಪು ಮಿಶ್ರ ನೀಲಿ, ಕೃಷ್ಣ ದ್ವೈಪಾಯನ ಅಂತ ಹೆಸರಾಯಿತು. ಹಾಗೆ ನಾಮಕರಣ ಮಾಡಿದರು. ಕೃಷ್ಣ ದ್ವೈಪಾಯನ ಅಂತ ನಾಮಕರಣ ಮಾಡಿದರು. ನಾಮಕರಣ ಆದ ಮೇಲೆ ಅವರು ತಂದೆ ನನಗೆ ಈಗ 7 ವರ್ಷ ಆಯಿತು ಉಪನಯನ ಮಾಡುವಂಥದ್ದು. ಮದುವೆ ಆದ ದಿವಸನೇ ಮಗ ಅಂತ ಇದ್ದಾನೆ, ತಂದೆ ತಾಯಿಗಳೇ ನನಗೀಗ 7 ವರ್ಷ ಉಪನಯನ ಮಾಡಿ ಅಂತ ಉಪನಯನ ಮಾಡಿಬಿಟ್ರು. ನಾನು ಬ್ರಹ್ಮಚಾರಿ, ವೇದಾಧ್ಯಯನ ಮಾಡೋ ಹಂಗೆ ಸಿಕ್ಕಿದ್ದ ಅಧಿಕಾರ, ನಾನು ತಪಸ್ಸಿಗೆ ಹೋಗ್ತೀನಿ ಅಂತಂದರು. ಮಗ ತಪಸ್ಸಿಗೆ ಹೋಗ್ತೀನಿ ಅಂತ ಸಿದ್ಧನಾದ. ಪರಾಶರರು ಅಂದರು, ನಾನು ಬಂದ ಕೆಲಸ ಆಯಿತು, ನಾ ಹೋಗ್ತೀನಿ ಅಂತಂದರು. ಮದುವೆ ಮಾಡಿಕೊಂಡ ಗಂಡ ಬಿಟ್ಟು ಹೋದ, ಮಗ ಬಿಟ್ಟು ನನಗದಿ ಏನು ಅಂತಂದರು. ಆಗ ಪುನಃ ನನ್ನ ಕನ್ಯಾ ಆಗುವಂತ ಶಾಪ ಅಂತ ವರ ಕೊಡ್ತಿದ್ದಾರೆ ಪರಾಶರರು. ನನಗೆ ಉತ್ತಮವಾದ ಭಗವಂತನ ಮಗನಾಗಿ ನೀನು ಕೊಟ್ಟದಕ್ಕಾಗಿ ನೀನು ಕನ್ಯೆ ಆಗುವಂತ ವರ ಕೊಟ್ಟರು. ಸಂತಾನ ಪಡೆದ ಮೇಲೆ ಕನ್ಯೆ ಎತ್ತ ಹೋಗುತ್ತೆ, ಕನ್ಯೆ ಆಗುವಂತ ವರ ಕೊಟ್ಟರು. ಪುನಃ ಕನ್ಯಾ ಭವಿಷ್ಯತಿ ಅಂತ. ಆಮೇಲೆ ಸತ್ಯನಾಮಕನಾದ ಪರಮಾತ್ಮನನ್ನು ಮಗನನ್ನಾಗಿ ಪಡೆದದಕ್ಕಾಗಿ ಆ ಯೋಜನ ಗಂಜಿಗೆ ಸತ್ಯವತಿ ಎಂದು ಹೆಸರಾಯಿತು. ಈ ಸತ್ಯವತಿಯನ್ನು ಪರಾಶರ ವರಬಲದಿಂದಾಗಿ ಏನು ಕನ್ಯೆ ಆದಳು, ಮತ್ತಾಪಕ ತಂದೆ ಮನೆಯಲ್ಲಿ ಕೆಲಸ ಮಾಡ್ತಾನೇ ಇದ್ದಳು, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಶಂತನು ಬಂದ, ಅಪೇಕ್ಷೆ ಪಟ್ಟ, ನಾನು ಕೊಡಲ್ಲ ಇವಳಲ್ಲಿ. ಅಂದರೆ ದಾಸರಾಜ ಏನು ಮತ್ಸ್ಯಗಳ ನಾಯಕ, ಬೆಸ್ತರ ನಾಯಕ, ಮದುವೆಯಾದ ತಂದೆ ಮಗ ಬಿಟ್ಟು ಹೋದರು. ಇವಳನ್ನು ಮುಂದೆ ನೋಡ್ಕೊಳ್ಳಾರು. ಅದಕ್ಕಾಗಿ ಶಂತನು ರಾಜ, ನೀ ಮದುವೆ ಆಗ್ತೀನಿ ಅಂತಂದರೆ ಆಗು, ಇವಳ ಹುಟ್ಟುವ ಮಕ್ಕಳಿಗೆ ರಾಜ್ಯ ಕೊಡಬೇಕು ನೀನು, ಹಾಗೆ ಮಾತು ಕೊಡು, ನಾನು ಕೊಡ್ತೀನಿ ಕನ್ಯೆಯನ್ನು ಅಂತ ಕರಾರ ಹಾಕಿದ. ಆಗ ನನಗೆ ಮದುವೆ ಆಗಿದೆ, ಗಂಗಾ ನನ್ನ ಮಡದಿಯಾಗಿದ್ದಾಳೆ, ದೇವವ್ರತ ಮಗನಾಗಿದ್ದಾನೆ, ಅವನು ಉತ್ತರಾಧಿಕಾರಿ ಆಗ್ತಾನೆ ರಾಜ್ಯಕ್ಕೆ ಅಂತ ಹೇಳಿ ಚಿಂತೆಯಿಂದ ಹೊಟ್ಟೋಗ್ಬಿಟ್ಟ ಶಂತನು. ಮುಖ ಮ್ಲಾನವಾಗಿತ್ತು. ಸಾರಥಿಯೇ ಕೇಳ್ಕೊತಾರೆ ದೇವವ್ರತ, ಆ ತಂದೆಯಾಗ ಮುಖ ಮ್ಲಾನವಾಗಿದೆ ಹೇಳು ಅಂತ ಎಲ್ಲ ಹೇಳಿದ. ರಾತ್ರಿ ಬಂದ ದೇವವ್ರತ, ನನ್ನ ತಂದೆಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ನೀನು ಯಾರು? ನಾನು ಮಗ. ನೀನು ಬಂದು ಕೇಳ್ತಾ ಇದ್ದೀಯ, ರಾಜ್ಯ ನಿನಗೆ ಬಂದರೆ ನಾನೇ ಮಾಡೋದು. ನನ್ನ ಮಕ್ಕಳಿಗೆ ರಾಜ್ಯ ಸಿಕ್ಕಿದ್ರೆ ಏನು ಮಾಡೋದು ನಾನು ಅಂತಂದಾಗ, ಚಿಂತೆ ಮಾಡಬೇಡ, ನಾನು ಆ ಜನ ಬ್ರಹ್ಮಚಾರಿ ಆಗಿದ್ದೀನಿ ಅಂತ ಹೇಳಿ
ಘೋಷಣೆ ಮಾಡ್ತಾರೆ ದೇವವ್ರತ. ಭೀಕರ ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ಭೀಷ್ಮಾಚಾರ್ಯ ಅಂತ ಆದರು ಆ ದೇವವ್ರತ. ಹೀಗಾಗಿ ತೊಗೊಂಡು ಬಂದು ತಂದೆಗೆ ಒಪ್ಪಿಸ್ತಾ ಇದ್ದಾರೆ. ಆನಂದವಾಗತ್ತೆ ಶಂತನುವಿಗೆ. ನಿಮಗೆ ಸ್ವಚ್ಛಂದ ಮೃತ್ಯು ವರ್ಣ ಬರಲಿ, ನೀನು ಇಚ್ಛೆ ಪಟ್ಟಾಗ ನಿಂಗೆ ಮರಣ ಬರಲಿ ಅಂತ ವರ ಕೊಡ್ತಾರೆ. ಎಲ್ಲ ಜ್ಞಾನ ಬರಲಿ ಅಂತ ವರ ಕೊಡ್ತಾರೆ. ಎಲ್ಲ ಆಯಿತು. ಹೀಗೆ ಅವರಲ್ಲಿ ಅದಕ್ಕೆ ಹೇಳ್ತಾರೆ ಇಲ್ಲಿ ದ್ವಾಪರೇ ಸಮನುಪ್ರಾಪ್ತೆ ದ್ವಿತೀಯ ಯುಗ ಪರ್ಯಯೇ ಜಾತಃ ಪರಾಶರಾತ್ ಯೋಗಿ ವಾಸವ್ಯಾಂ. ವಸುಚಕ್ರ ದಿನಾಮಕ ವಸುಚಕ್ರವರ್ತಿಯ ಮಗಳಾಗಿರ್ತಕ್ಕಂತಹ ವಾಸವಿ ಕಾಲಿ ಯೋಜನಗಂಧಿ ಸತ್ಯವತಿ ಅವಳಲ್ಲಿ ಭಗವಂತ ತನ್ನ ಕಲೆಯನ್ನು ಇಟ್ಟು ಅಭಿವ್ಯಕ್ತ ಮಾಡಿದ. ಅಂತಹ ಆ ವ್ಯಕ್ತಿಯೇ ಮುಂದೆ ಬದರಿಕಾಶ್ರಮಕ್ಕೆ ಹೋಗಿ ಬದರಿ ಫಲಗಳು, ಈ ಬದರಿ ಅಂದರೆ ರೇಗುಪಂಡು, ಬೋರೆ ಹಣ್ಣು, ನಮಗೆ ಸಿಗೋ ಹಣ್ಣು ಬೋರೆ ಹಣ್ಣು ನಾವು ತಿಂತೀವಿ ಅಷ್ಟೇ. ಆ್ಯಪಲ್ ಸೈಜ್ ಬರುತ್ತೆ ಬೋರೆ ಹಣ್ಣು, ಬೀಜ ಮಾತ್ರ ಕಡಲೆ ಬೀಜ, ಶನಗದು, ಅದರಲ್ಲಿ ಅರ್ಧ ಮಾಡಿದಷ್ಟು ಅಷ್ಟೇ ಬೀಜ ಇರುತ್ತೆ. ಅಷ್ಟು ರಸಭರಿತವಾದಂಥ ಬದರಿ ಫಲ. ಅದು ವನಗಳಿದ್ದವು. ಅಲ್ಲಿ ಇದ್ದುಕೊಂಡು ಪರಮಾತ್ಮ ತಾನು ಸಮಗ್ರವಾದಂತಹ 18 ಪುರಾಣಗಳು, ಮಹಾಭಾರತ ಹೇಳ್ತಾರೆ ಮುಂದೆ ಯಾಕೆ ಅಂತ 18 ಪುರಾಣ ರಚನೆ ಮಾಡಿದ್ದಾರೆ. ವೇದ ಅರ್ಥ ನಿರ್ಣಯ ಮಾಡೋದಕ್ಕಾಗಿ ಬರೆದರು ಸೂತ್ರಗಳನ್ನು. ಅದೇ ಬ್ರಹ್ಮಸೂತ್ರ ಅಂತ ನೆನೆಸ್ಕೊಳ್ತು. ಆಮೇಲೆ ಯಾಕೆ ನೋಡ್ತಾರೆ ಯುಗಧರ್ಮ ಅದಕ್ಕಾಗಿ ಬಾದರಾಯಣ ಅಂತ ಆದರು. ಆಮೇಲೆ ಪರಾಶರರ ಪುತ್ರ ಅದಕ್ಕಾಗಿ ಪಾರಾಶರ್ಯ ಅಂತ ವೇದ ವಿಭಾಗ ಮಾಡ್ತಾರೆ. ಹೇಗೆ ನೋಡ್ತಾರೆ, ಯುಗಧರ್ಮ ವ್ಯತಿಕ್ರಮ ಪ್ರಾಪ್ತಂ ಭುವಿ ಯುಗೇ ಯುಗೆ. ಯುಗಗಳ ಧರ್ಮ ವ್ಯತಿಕ್ರಮ ಆಗ್ತಾ ಇದೆ. 15-20 ವರ್ಷ ಹಿಂದೆ ಇರ್ತಕ್ಕಂಥ ಧರ್ಮ ಈಗ ಇಲ್ಲ. ಎಲ್ಲ ಕಡೆಯೂ ಕೂಡ ಸ್ವಯಂ ಪಾಕ ಮಾಡ್ಕೊಂಡು ಜನರೇ ಭಾಳ ಇದ್ದರು. ಈಗ ಅಲ್ಲೆಲ್ಲೋ ಒಬ್ಬೊಬ್ಬರು ಇಬ್ಬರ ಇದ್ದಾರೆ ಸ್ವಯಂ ಪಾಕ ಮಾಡ್ಕೊಂಡಿರ್ತಕ್ಕಂಥವ್ರು. ಶ್ರಾದ್ದ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದರು. ಮನೆ ಅನಾನುಕೂಲ ಮಠಕ್ಕೆ ಹೋಗ್ತಾ ಇದ್ರು. ಈಗ ಮಠದಲ್ಲಿ ಇಲ್ಲ ಅಂದರೆ ಮನೆ ಮಾಡ್ತಿದ್ದಾರೆ ಶ್ರಾದ್ದವನ್ನು. ಮಠದಲ್ಲಿ ವ್ಯವಸ್ಥೆ ಇಲ್ಲ, ಯಾರು ಮಾಡಿಸೋ ಆಚಾರ್ಯ ಇಲ್ಲ, ಅಥವಾ ಅಲ್ಲಿ ಏನು ಅಡಿಗೆಯವರಿಲ್ಲ, ಹೀಗೆ ಬಂತು ಅಂದರೆ ಆಗ ಬೇರೆ ಊರಿಂದ ಅಡಿಗೆಯವರನ್ನ ಕರೆಸಿ, ಬೇರೆ ಊರಿಂದ ಆಚಾರ್ಯ ಕರೆಸಿ ಮನೆಗೆ ಶ್ರಾದ್ದ ಮಾಡ್ತಾ ಇದ್ದಾರೆ. ಹೀಗೆ ಯುಗಧರ್ಮ ವ್ಯತಿಕ್ರಮ ನೋಡಿಕೊಂಡು ನೋಡ್ತಾರೆ. ಭೌತಿಕಾನಾಂ ಚ ಭಾವಾನಾಂ ಶಕ್ತಿಗ್ರಾಸಂತೆ ತತ್ಕೃತಂ. ಆ ಜನರಿಗೆ ಬುದ್ಧಿಶಕ್ತಿ ದೇಹಶಕ್ತಿ ಕಡಿಮೆ ಆಗ್ತಾ ನೋಡಿದ್ದಾರೆ. ದುರ್ಭಗಾಶ್ಚ ಜನಾನ್ ವೀಕ್ಷ ಮುನಿ ದಿವ್ಯೇನ ಚಕ್ಷುಷ. ಮುಂದೆ ಮುಂದೆ ಬರ್ತಕ್ಕಂತಹ ಜನರಿಗೆ ಅವರಿಗೆ ಶಕ್ತಿ ಕಡಿಮೆ ಇದೆ ಅಂತ ತಿಳಿದುಕೊಂಡು ಹೇಗೆ ಮಾಡಿದರು. ಯಥಾತ್ ಯಜ್ಞ ಸಂತತ್ಯೆ ವೇದಮೇಕಂ ಚತುರ್ವಿಧಂ. ಒಂದೇ ವೇದರಾಶಿ ಇತ್ತು. ಹೇಗೆ ಹೇಳಬೇಕು. ಪೂಜ್ಯಾಯ ರಾಘವೇಂದ್ರಾಯ ಮೊದಲನೇ ಪಾದ, ಸತ್ಯಧರ್ಮರತಾಯ ಚ ಎರಡನೇ ಪಾದ, ಭಜತಾಂ ಕಲ್ಪವೃಕ್ಷಾಯ ಮೂರನೇ ಪಾದ, ನಮತಾಂ ಕಾಮಧೇನವೇ ಐದನೇ ಪಾದ. ಪೂಜ್ಯಾಯ ರಾಘವೇಂದ್ರಾಯ ಅಂದರೆ ಋಗ್ವೇದದ ಮೊದಲನೆಯ ಮಂಡಲದ ಮೊದಲನೆಯ ಸೂಕ್ತದ ಮೊದಲನೆಯ ರುಕ್ಕಿನಲ್ಲಿ ಇರುವುದು ಏನೋ ಒಂದು ಅರ್ಧ ಭಾಗ ಇದೆ, ಅದು ಮೊದಲನೇ ಸ್ಥಾನಕ್ಕಿತ್ತು. ಎರಡನೇ ಸ್ಥಾನ ಅಂದರೆ ಎರಡನೇ ಪಾದದಲ್ಲಿ ಯಜುರ್ವೇದದ ಮೊದಲನೇ ಮಂತ್ರದ ಆ ಭಾಗ ಇತ್ತು. ಮೂರನೇ ಸ್ಥಾನದಲ್ಲಿ ಮೂರನೇ ಭಾಗದಲ್ಲಿ ಸಾಮವೇದ, ನಾಲ್ಕರಲ್ಲಿ ಅಥರ್ವವೇದ ಇತ್ತು. ಎರಡನೇ ಮಂತ್ರ ಅಂದಾಗ ಯಥಾಪ್ರಕಾರ ಋಕ್ ಯಜು ಸಾಮ ಅಥರ್ವ ಮುಂದಿನ ಮಂತ್ರದ ಮುಂದಿನ ಪಾದ ಬರ್ತಾ ಇತ್ತು. ಹಾಗೆ ಅಧ್ಯಯನ ಮಾಡ್ತಾ ಇದ್ದರು ಹಿಂದಕ್ಕೆ. ಈ ಥರ ವೇದ ಅಧ್ಯಯನ ಮುಂದೆ ಕಷ್ಟ ಅಂತ ಹೇಳಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ವಿಭಾಗ ಮಾಡಿದ್ದಾರೆ. ವೇದಗಳನ್ನು ವಿಭಾಗ ಮಾಡಿದ್ದಕ್ಕಾಗಿ ವೇದವ್ಯಾಸ ಅಂತ ಆದರು. ಮಧ್ವಾಂತರ್ಗತ ವೇದವ್ಯಾಸ ಅಂತ ಹೇಳಿ ಹಾಡನ್ನು ಹಾಡ್ತಾರೆ. ಈ ವೇದಗಳು ಋಗ್ವೇದ ಇದು 24 ಶಾಖೆಗಳಿದ್ದವು. ಈಗ ಭಾಷ್ಕಲ, ಶಾಕಲ, ಸಾಂಖ್ಯಾಯನ ಅಂತ 3 ಶಾಖೆ ಉಳಿದಿದ್ದಾರೆ. ಯಜುರ್ವೇದ 101 ಶಾಖೆ ಇದ್ದವು. ಅದು 2 ವಿಭಾಗ, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ ಹೇಳಿ. ಕೃಷ್ಣ ಯಜುರ್ವೇದದಲ್ಲಿ ತೈತರೇಯ, ಮೈತ್ರಾಯಣೀಯ, ಕಾಟಕ ಮಾತ್ರ ಉಳಿದಿದೆ.
ಶುಕ್ಲ ಯಜುರ್ವೇದದಲ್ಲಿ ಕಾಣ್ವ ಮಾಧ್ಯಂತಿಕ ಶಾಖ ಮಾತ್ರ ಉಳಿದಿದೆ, ಎಲ್ಲ ಲುಪ್ತವಾಗ್ಬಿಟ್ಟಿವೆ, ಅಧ್ಯಯನ ಮಾಡೋರೇ ಇಲ್ಲ. ಇವಾಗೆ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ಆಮೇಲೆ ಏನದು ಶಾರ್ಟ್ ಹ್ಯಾಂಡ್ ಅದು ಇಲ್ಲ, ಎಲ್ಲ ಇಲ್ಲ ಹೊಟ್ಟತಿಗೆ. ಎಲ್ಲಿದೆ? ಬೇಡ, ಪೋಸ್ಟ್ ಆಫೀಸಲ್ಲಿ ಹೋಗಿ ಲೆಟರ್ ಬರೆಯೋ, ಇನ್ಲ್ಯಾಂಡ್ ಲೆಟರ್ ಪೋಸ್ಟ್ ಕಾರ್ಡ್ ಕೊಡಿ ಅಂತಂದರೆ ಅವನು ಇಲ್ಲ ಅಂತ ಹೇಳ್ತಾನೆ. 10 ಪೈಸೆಗೋ 25 ಪೈಸೆಗೋ ಇತ್ತದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಬೇಕು ಅಂತಾರೆ ಹೊರತು ಪೋಸ್ಟ್ ಕಾರ್ಡ್ ಸಿಗಲ್ಲ. ಈಗ ಪೋಸ್ಟ್ ಆಫೀಸಲ್ಲಿ ಸಿಗಲ್ಲ, ಲುಪ್ತವಾಗ್ತಾ ಹೋಗಿದೆ. ನಾವು ಹಿಂದೆ ಬರೆದ ಲೆಟರ್ ಬರೆಯುವಂಥ ಲೆಟರ್ ಕವರೇ ಇಲ್ಲದೆ ಇರೋ ಪಕ್ಷದಲ್ಲಿ ಈಗೇನಿದೆ ಅಂತಂದರೆ ಅಧ್ಯಯನ ಮಾಡಲಾರದೇ ಇರತಕ್ಕಂತಹ ಶಾಖೆ ಎಲ್ಲ ಲುಪ್ತವಾಗ್ಬಿಟ್ಟಿದ್ದಾವೆ. ಸಾಮವೇದ 1000 ಶಾಖೆ ಇದ್ದವು, ಈಗ ಕೇವಲ ರಾಣಾಯಣೀಯ, ಕೌತುಮ, ಜೈಮಿನಿ ಮಾತ್ರ ಉಳಿದಿದೆ. ಅಥರ್ವವೇದ 12 ಶಾಖೆ ಇದ್ದವು, ಅವು ಈಗ ಶೌನಕ, ಪಿಪ್ಪಲಾದ ಮಾತ್ರ ಉಳಿದಿದೆ. ಹೀಗೆ ಹೇಳಿದಾಗ ಅನಂತರದಲ್ಲಿ ಋಗ್ವೇದವನ್ನು ಪ್ರಚಾರ ಮಾಡೋದಕ್ಕಾಗಿ ಪೈಲೆ ಎಂಬ ಋಷಿಯನ್ನು ಆಜ್ಞೆ ಮಾಡ್ತಾರೆ ವೇದವ್ಯಾಸ ದೇವರು. ಯಜುರ್ವೇದವನ್ನು ವೈಶಂಪಾಯನರಿಗೆ, ಸಾಮವೇದವನ್ನು ಜೈಮಿನಿಗರಿಗೆ, ಅಥರ್ವವೇದ ಸುಮಂತ ಎಂಬಂತಹ ಮುನಿಗೆ ಆಜ್ಞೆ ಮಾಡಿದ್ದಾರೆ. ಈ ಪೈಲೆ ಎಂಬತಕ್ಕಂತಹ ಈ ಋಷಿಗಳಿಗೆ ಸಾಕ್ಷಾತ್ ಹರಿಯಿಂದ ಜ್ಞಾನ ಪಡೆಯುವ ಶಕ್ತಿ ಇಲ್ಲ. ಬ್ರಹ್ಮದೇವರು ಪ್ರಧಾನವಾಗಿ ಅಧಿಕಾರಿಗಳು, ಅನಂತರದಲ್ಲಿ ಸೇರ್ತಾ ಇದ್ದಾರೆ. ಶೇಷದೇವರು ಬಂದು ಶೇಷದೇವರೇ ಪೈಲ ಋಷಿಯಾಗಿದ್ದಾರೆ, ಸೇರ್ಕೊಂಡ್ಬಿಟ್ರು. ಹೀಗಾಗಿ ಶೇಷದೇವರು, ಬ್ರಹ್ಮದೇವರು ಮತ್ತು ಇಸ್ ಪೈಲ. ಸಾಕ್ಷಾತ್ ಬ್ರಹ್ಮದೇವ ಸೇರಿಕೊಂಡಿದ್ದಾರೆ ವೈಶಂಪಾಯನರಲ್ಲಿ, ಇಂದ್ರದೇವ ಸೇರಿಕೊಳ್ತಾ ಇದ್ದಾರೆ ಜೈಮಿನಿಗಳಲ್ಲಿ, ಸುಮಂತು ಎಂಬ ಋಷಿಯಲ್ಲಿ ಗೆಳಜರು ಸೇರಿದ್ದಾರೆ. ರೋಮಹರ್ಷಣರು ಇವರು ಇತಿಹಾಸವನ್ನು ಪ್ರವಚನ ಮಾಡಿದರೆ ರೋಮ ನಿಲ್ಕೋತಾಯಿತು, ಪರಿಯಾಗಿ ಪ್ರವಚನ ಮಾಡ್ತಾ ಇದ್ರು. ಅದಕ್ಕೆ ರೋಮಹರ್ಷಣ, ರೋಮದಿಂದ ಹುಟ್ಟಿ ಬಂದವರು. ಅವರು ಇತಿಹಾಸ, ಪುರಾಣ, ಪಂಚರಾತ್ರವನ್ನು ಪ್ರಚಾರ ಮಾಡಲಿಕ್ಕೆ ಆಜ್ಞೆ ಮಾಡಿದರು. ಆಮೇಲೆ ಘೃತಾಚಿ ಎಂಬ ಅಪ್ಸರಾ ಸ್ತ್ರೀ, ಅವಳು ಶುಕಪಕ್ಷಿಯಾಗಿ ಬಂದು ಸಂತಾನ ಬೇಕು ಅಂತ ಕೇಳ್ತಾರೆ. ಅರಣ್ಯ ಮತನ ಮಾಡ್ತಾ ಇರ್ತಾರೆ ವೇದವ್ಯಾಸ ದೇವರು. ಆಯಿತು, ಆಗುತ್ತದೆ ಅಂತಂದು ತಕ್ಷಣಕ್ಕೆ ಹುಟ್ಟಿ ಬಂದವರು ಶುಕಾಚಾರ್ಯರು. ಆ ಶುಕಾಚಾರ್ಯರಲ್ಲಿ ಪ್ರಧಾನ ವಾಯುದೇವರು ಸೇರಿದ್ದಾರೆ. ರುದ್ರದೇವರೇ ಶುಕಾಚಾರ್ಯರಾಗಿ ಬಂದರು, ಅವರಲ್ಲಿ ಸೇರಿದವರು ವಾಯುದೇವರು. ಶುಕಂ ತಮಾಶ ಪ್ರವಿವೇಶ ವಾಯು ಅಂತ ಹೇಳಿ ಆಚಾರ ವಚನವೂ ಇದೆ. ಹಾಗಾಗಿ ಅವರು ಶುಕಾಚಾರ್ಯರಿಗೆ ಸಮಗ್ರ ಭಾಗವತವನ್ನು ಹೇಳಿ ಮನುಷ್ಯರಲ್ಲಿ ಪ್ರಚಾರ ಮಾಡಲಿಕ್ಕೆ ಆಜ್ಞೆ ಮಾಡಿದ್ದಾರೆ. ಅವರಿಂದ ಹೊರಗೆ ಬಂತು ಈ ಗ್ರಂಥ. ನನಗೆ ಶುಕಾಚಾರ್ಯರು ನಾರದರು ಹೇಳ್ತಾರೆ. ಆಮೇಲೆ ಸ್ತ್ರೀ ಇಷ್ಟೆಲ್ಲ ಬರೆದರು, ಆದರೆ ಅವರಿಗೆ ವೇದವನ್ನು ಓದುವ ಅಧಿಕಾರ ಸ್ತ್ರೀಯರಿಗೆ ಇಲ್ಲ, ಶೂದ್ರರಿಗೂ ಇಲ್ಲ, ಬ್ರಹ್ಮಬಂಧುಗಳಿಗೂ ಇಲ್ಲ. ಅವರು ಜೀವರಾಶಿಗಳು, ಅವರಿಗೂ ಯೋಗ್ಯತೆ ಇದೆ, ಅವರಿಗೂ ಜ್ಞಾನ ಪಡೆಯಬೇಕು. ಜ್ಞಾನ ಪಡೆಯೋದಕ್ಕೆ ಎಲ್ಲರೂ ಅಧಿಕಾರಿಗಳೇ, ಜ್ಞಾನ ಪಡೆಯೋದಕ್ಕೆ ಎಲ್ಲರೂ ಅಧಿಕಾರಿಗಳೇ. ಸ್ತ್ರೀಯರಿಗೆ ವೇದ ಓದುವ ಅಧಿಕಾರ ಇಲ್ಲ, ಶ್ರವಣ ಮಾಡಿ ಜ್ಞಾನ ಪಡೆಯುವ ಅಧಿಕಾರವಿದೆ. ನೇರವಾಗಿ ಪಾಠವನ್ನು ಹೇಳಬಾರದು ಅವರಿಗೆ. ಗ್ರಂಥ ಪುರಸ್ಸರ ಅಧ್ಯಯನವೂ ಇಲ್ಲ ಈ 3 ಜನರಿಗೆ, 3 ಕ್ಯಾಟಗಿರಿಯವರಿಗೆ. ನಮ್ಮ ವಿದ್ಯಾಪೀಠದ ಒಂದು ಸಂಪ್ರದಾಯ, ಸುಧಾ ಓದುವ ವಿದ್ಯಾರ್ಥಿಗಳಿಗೆ ಊಟಕ್ಕೋತ ಪರೀಕ್ಷೆ ಇರುತ್ತೆ. ನಮ್ಮ ಆಚಾರ್ಯ ಕೇಳ್ತಾ ಇದ್ದರು. ತಂದೆಯವರು ದೊಡ್ಡಾಚಾರ್ಯರು, ಅವರು ಹಾಗೆ ಸಿಸ್ಟಮ್ ಇಟ್ಕೊಂಡಿದ್ದರು. ಆಗ ನಮ್ಮ ಆಚಾರ್ಯರ ಹಳೆಯ ವಿದ್ಯಾಪೀಠ ಮಾಟುಂಗದಲ್ಲಿ ಇರ್ತಿತ್ತು. ಮಾಟುಂಗದಲ್ಲಿ ದೊಡ್ಡಾಚಾರ್ಯರು ಚಿತ್ರಷ್ಟಪದವರಿಂದ ಮಂತಾಕ್ಷರಿ ಪಡೆದು ಬಂದರು. ಪೂರ್ಣಿ ಜಾತ್ರಾಮಾಸ್ಯ ಮುಸ್ಕೊಂಡು ಬಂದರು. 8 ಮಂದಿ ವಿದ್ಯಾರ್ಥಿಗಳಿದ್ದರು. ಅವರೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಕರ್ಕೊಂಡ್ಬಂದಾಗ ಅಲ್ಲೊಂದು ಭೂತ ಬಂಗ್ಲಾ ಇತ್ತು. ಎಲ್ಲೂ ಮನೆ ಇರಲಿಲ್ಲ ಅಂದಾಗ ಅಲ್ಲಿ ವಾಸ ಮಾಡ್ತೀವಿ ಅಂತಂದರೆ ಭೂತ ಇದೆ ಹೋಗಬೇಡಿ ಅಂತ. ನಮಗೆ ಭೂತ ಏನು ಮಾಡೋದಿಲ್ಲ ಅಂತಂದ, ನೀವು ಬಾಡಿ ಕೊಡಿ ಅಂತ ಬಾಡಿಗೆ ಹೊಸಕೊಂಡ್ರು. ಆಮೇಲೆ ಅಲ್ಲೇ ಸ್ವಚ್ಛ ಮಾಡಿಕೊಂಡು ವಾಸ ಮಾಡ್ತಾ ಇದ್ದರು. ವಾಸ ಮಾಡಬೇಕಾದಾಗ ಮುಂದೆ ಮಕ್ಕಳ ಮದುವೆ ಆಯಿತು. ಆಮೇಲೆ ಅಲ್ಲಿ ಏನು ಅಂದರೆ ಯಾತ್ರಿಕರು
ಬದರಿ ಯಾತ್ರಾ ಹೋಗತಕ್ಕಂಥ ಎಲ್ಲರೂ ಕೂಡ ಮುಂಬೈಗೆ ಬಂದಾಗ ಈ ವಿದ್ಯಾಪೀಠದಲ್ಲಿ ಹೇಳ್ಕೊತಾ ಇದ್ರು. ಬಂದಂಥವರಿಗೆ ಅಡಿಗೆ ಮಾಡ್ತಾ ಇದ್ದರು ಆಚಾರ್ಯರ ತಾಯಿಯವರು, ಈಗ ಆಚಾರ್ಯ ತಾಯಿಯವರು, ನಾವು ಕಾಕೋರು ಅಂತ ಕರಿತೀವಿ. ಅವರು ಅಡಿಗೆ ಮಾಡ್ತಾಯಿದ್ರು. 6 ಗಂಟೆಗೆ ಮದ್ರಾಸ್ ಮೇಲ್ ಬರೋದು, ಚೆನ್ನೈ ಟ್ರೈನ್ ಬರೋದು, ಯಾರನ್ನ ಶಿಷ್ಯರು ಹೋಗ್ಕೊಂಬರ್ತಾರೆ, ಬಂದರು ಬರ್ರಿ 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 ಕರ್ಕೊಂಬರೋದು. ಬಂದ ಮೇಲೆ ವಿದ್ಯಾಪೀಠದಲ್ಲಿ ಅವರ ಸ್ನಾನ ಮಾಡ್ಕೊಂಡ ಮೇಲೆ ಅವ್ರು ಮತ್ತೆ 10 ಗಂಟೆ ಟ್ರೈನ್ ಇತ್ತು ಅವರಿಗೆ ಮುಂದೆ ಹೋಗೋಕ್ಕಾಗಿ. 5 ಮೀಟರ್ ಗೇಜ್ ಟ್ರೈನ್, ಬಾಡ್ಗೇಜ್ ಅಲ್ಲ. ಅಷ್ಟೊಳಗೆ ಅಡುಗೆ ಆಗಬೇಕು ಅಂತ ಹೇಳಿ ಅಡುಗೆ ಮಾಡಿ ಊಟ ಎಲ್ಲ ಬಡಿಸಿ ಊಟ ಆದಮೇಲೆ ಅವ್ರಿಗೆ ಕಳಿಸಿಕೊಟ್ಟ ಮೇಲೆ ಎಂಜುಗಾಮ ಮಾಡಿ ಸ್ವಚ್ಛ ಮಾಡಿಕೊಂಡ ಮೇಲೆ ಅಡುಗೆ ಮನೆ ಸ್ವಚ್ಛ ಮಾಡ್ಕೋಬೇಕು, ಬಾಂಡಿ ತೊಳ್ಕೋಬೇಕು. ಇಷ್ಟೆಲ್ಲ ಮಾಡ್ಕೊಂಡು ಅಡುಗೆ ಇಡೋದೇ 10-11 ಆಗ್ತಿತ್ತು. ಅಡುಗೆ ಮನೆ ತೊಳ್ಕೊಂಡು ಮತ್ತೆ ಮಡಿ ಸ್ನಾನ ಮಾಡಿ ಮನೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡ್ತಾಯಿದ್ರು. ಆಚಾರ್ಯರಿಗೆ ಅಡುಗೆ, ಮಕ್ಕಳ ವಿದ್ಯಾರ್ಥಿ ಅಡುಗೆ ಮಾಡ್ತಾಯಿದ್ರು ಕಾಕೋರು, ಆಚಾರ್ಯ ತಾಯಿಯವರು. ಹೀಗಾಗಿ ಎಲ್ಲರಿಗೂ ಊಟ ಆಗಿ ಬಡಿಸಿ ಮಾಡಿ 2:30-3 ಆಗ್ತಿತ್ತು. ಮತ್ತೆ ಪಾತ್ರೆ ಎಲ್ಲ ಪಾತ್ರೆ ತೊಳ್ಕೊಂಡು ಸ್ವಚ್ಛ ಮಾಡ್ಕೊಂಡು ಮತ್ತು ಸಂಜೆ 6 ಆಗ್ತಿತ್ತು. ಮತ್ತು ಅಡುಗೆ ಇರ್ತಿತ್ತು ಸಂಜೆನಾಗೆ, ವಿದ್ಯಾರ್ಥಿಗಳಿಗೆ ಅಡುಗೆ ಇರ್ತಾಯಿದ್ರು. ಹೀಗಾಗಿ ಅಡುಗೆ ಮನೆಯಲ್ಲೇ ಹೆಚ್ಚು ವಾಸ ಮಾಡ್ತಾಯಿದ್ದರು. ಏನು ಸಂಪ್ರದಾಯ? ಸುಧಾ ಪಾಠವನ್ನು ಓದೋ ವಿದ್ಯಾರ್ಥಿಗಳಿಗೆ ಊಟಕೃತ ಪರೀಕ್ಷೆ ಅಂತ. ಆಚಾರ್ಯರು ಪರೀಕ್ಷೆ ಕೇಳಬೇಕಾದಾಗ ಹತ್ತಿರ ಇನ್ನು ಹೇಳದೇ ಇದ್ದರೆ ಎಲ್ಲಿ ಬೇಯಿಸ್ಕೊಳ್ತಾರೋ ಏನೋ ಅಂತ ಹೇಳಿ ಆ ಕರುಣೆಯಿಂದ ಯಾವ್ದಾರ ಕಾಮೆಂಟ್ರಿ ಅಂತ ಹೇಳಿ ಹೋಗ್ತಿದ್ರು. ಇದಕ್ಕೆ ವಿದ್ಯಾಸ್ವಾಮಿ ಟಿಪ್ಪಣಿ ಇದೆ, ಉತ್ತರ ಅಲ್ಲಿದೆ ಅಂತ ತಿಳ್ಕೊಂಡು ಅಂತ ಹೇಳ್ಬಿಡ್ತಿದ್ರು. ಅವ್ರು ಯಾವಾಗ ಓದಿದ್ರು ಅಂತ ಪ್ರಶ್ನೆ. ಸುಧಾ ಟಿಪ್ಪಣಿಗಳನ್ನು ಯಾವಾಗ ಓದಿದ್ರು ಅಂತ. ಅವರು ಓದಿಲ್ಲ, ಕೇಳಿದರು. ಅಡಿಗೆ ಮನೆ ಕೂತ್ಕೊಂಡು ಪಾಠವೆಲ್ಲ ಕೇಳ್ತಾ ಇದ್ರು. ಈ ಪ್ರಶ್ನೆಗೆ ಈ ಉತ್ತರ ಇಲ್ಲಿದೆ ಅಂತ. ಮಹಾಜ್ಞಾನಿಗಳು ನಮ್ಮ ಆಚಾರ್ಯರು ಪ್ರವಚನ ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳಿ ಮಹಾಭಾರತ ಅಪ್ಪನೇ ಒಂದೊಂದು ಒಬ್ಬರಿಗೆ ಒಂದೊಂದು ವಿಷಯ ಕೊಟ್ಟರು. ಪ್ರವಚನ ಮಾಡಿರಿ, ಎಲ್ಲಿ ಮಾಡಬೇಕು? ನಮ್ಮ ತಾಯಿ ಹತ್ರ ಮಾಡಿರಿ ಅಂತ. ಒಂದು ಸಲ ನಾನು ಹೋಗಿದ್ದೇನೆ. ಅವರು 70-75 ವರ್ಷ ಮಲಗಿ ಕೇಳ್ತಾ ಇದ್ರು ಅವರು. ಆಚಾರ್ಯರ ತಾಯಿ ಆಚಾರ್ಯ ಮನೆಯವರು ನನಗೆ ಪರೀಕ್ಷೆ ಮಾಡೋದಕ್ಕಾಗಿ ಯಶೋಧ ನಂದಗೋಪ ಯಾರು ಅಂತ ಕೇಳಿದರು. ನಾನು ಓದೋ ಕಾಲದಲ್ಲಿ ತಪ್ಪು ಹೇಳಿಬಿಟ್ಟೆ ಅವಸರದಲ್ಲಿ. ಕೂಸು ತಪ್ಪಿದ್ದೀನಿ ನೋಡಿ ಹೇಳು, ಸರ ಹೇಳು ಅಂತ ಆಚಾರ್ಯ ತಾಯಿಯವರು. ಇಲ್ಲ ರೀ ಹಿಂಗೆ ಇದೆ ಅಂತ. ನೋಡಿ ಹೇಳು ಕೂಸು ಅಂತಂದರು. ಹೆಬ್ಬಳಿಸಲಿಲ್ಲ, ನೋಡಿ ಹೇಳು ಕೂಸು ಅಂತಂದರು. ಆಮೇಲೆ ಗೊತ್ತಾಯಿತು ಧರ ಅಂತ ಗೊತ್ತಾಯ್ತು ನಮಗೆ. ಯಶೋಧ ಧರ ಅಂತ ಗೊತ್ತಾಯಿತು. ಹೌದ್ರಿ, ನಾನು ತಪ್ಪಿದ್ದೇನೆ ಅಂತ ಹೋಗಿ ಕ್ಷಮೆ ಮಾಡಿ ತಪ್ಪಿದ್ದೇನೆ, ನಿಮಗೆ ತಿದ್ದಬೇಕು ಅಂತ ಹೇಳಿ ನನ್ನ ಮಗ ನಿಂಗೆ ವ್ಯವಸ್ಥೆ ಮಾಡಿದ್ದಾನೆ ಅಂತ ಆಚಾರ್ಯ ತಾಯಿಯವರು ಹೇಳಿದ್ರು. ನಮಗೆ ದೊಡ್ಡ ಅನುಗ್ರಹ ಅದು. ಆಚಾರ್ಯ ಮನೆಯವರು ನನಗೆ ಟೆಸ್ಟ್ ಮಾಡಲಿಕ್ಕೆ ಪ್ರಶ್ನೆ ಕೇಳೋದೇನು, ನಾನು ಸರಿ ಹೇಳಿಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ಇದೇನು, ಅದೇ ನಮಗೆ ದೊಡ್ಡ ಪೀಠಿಕೆ, ನಮಗೆ ದೊಡ್ಡ ಸ್ಟೇಜ್, ನಮಗೆ ಪ್ಲಾಟ್ಫಾರ್ಮ್. ಹೀಗೆ ಪ್ರವಚನ ಪ್ರಾಕ್ಟೀಸ್ ಆಗಬೇಕು ಅಂತ ಆಚಾರ್ಯ ಕಳಿಸಿಕೊಟ್ಟದ್ರು. ಅವರು ಶ್ರವಣ ಮಾಡಿಕೊಂಡು ಹೇಳ್ತಾ ಇದ್ದರು. ಎಲ್ಲ ಜ್ಞಾನ ಇತ್ತು, ಸಂಪೂರ್ಣ ಜ್ಞಾನ ಇತ್ತು. ಅಂತಹ ಶ್ರವಣಕ್ಕೆ ಅಧಿಕಾರಿ ಆಗಿದ್ದಾರೆ ಅವರು. ವೇದವೂ ಅಧಿಕಾರಿ ಇದಲ್ಲ. ಅದಕ್ಕೇನು ಮಾಡಿದರು ಅಂತಂದರೆ, ಅದಕ್ಕಾಗಿ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯಂ ಭವೇದಿಹ, ಅದಕ್ಕೆ ಅವರಿಗಾಗಿ ಮಹಾಭಾರತ ಆಚರಣೆ ಮಾಡಿದರು. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಅಂತ. ಹಿಂದಕ್ಕೆ 4 ವೇದ ಒಂದು ಕಡೆಯಲ್ಲಿ, ಮಹಾಭಾರತ ಒಂದು ಕಡೆ ಇಟ್ಟರು. ಪುಸ್ತಕವನ್ನು ಇಡೋದಲ್ಲ, ಅಭಿಮಾನ ಸ್ವರವನ್ನು ಇಟ್ಟರು. ಭಗವಂತನ ಅಚಿಂತ್ಯ ಶಕ್ತಿಯ ವಿಚಾರದಿಂದಾಗಿ ಅದು ಭಾರವಾಯಿತು. ಅದಕ್ಕಾಗಿ ಮಹತ್ತರವಾಗಿದೆ, ಭಾರವಾಗಿದೆ ಅಂತ ಸಮಗ್ರ ವೇದ ಸಾರ ಎಲ್ಲ ಬಂದಿದೆ ಮಹಾಭಾರತದಲ್ಲಿ. ಆ ಮಹಾಭಾರತವನ್ನು ಕೂಡ ಗ್ರಂಥ ಪುರಸ್ಸರ ಅಧ್ಯಯನ ಇಲ್ಲ, ಕೇಳಿಕೊಂಡು ಜ್ಞಾನ ಪಡೆಯಬೇಕು. ಸ್ತ್ರೀ ಶುದ್ಧ ಬ್ರಹ್ಮಬಂಧುಗಳು ಅಂತ ಹೇಳ್ತಾರೆ. ಇಷ್ಟೆಲ್ಲ ರಚನೆ ಮಾಡಿ ಎಲ್ಲ ಮುಗೀತು. ಆದರೂ ಕೂಡ ನಾ ಅತಿ ಪ್ರಸನ್ನ ಹೃದಯ, ತೃಪ್ತಿನೇ ಆಗಲಿಲ್ಲ ನನಗೆ. ಏನೋ ಚಿಂತೆಯಲ್ಲಿದ್ದಾರೆ ವೇದಾಸದೇವರು. ಅಂದರೆ ಗುರುಗಳ ಮೂಲಕವಾಗಿ ಜ್ಞಾನ ಪಡೆಯಬೇಕು ಎಂಬ ಹರಿ ಸಂಕಲ್ಪ. ಸ್ವಯಂ ಭಗವಂತನೇ ಹಾಕಿದ ನಿಯಮ. ಸ್ವಯಮೇವ ಅಖಿಲ ಜಗತ್ ರಕ್ಷಾದಿ ಅಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪಸಾಗುತಹಂ ತ್ವಿತೀಯ ಅಂತ. ಈ ಶ್ಲೋಕವನ್ನು
ಪಾಶುಪತಾಸ್ತ್ರವನ್ನು ಅರ್ಜುನ ಪಡೆಯಬೇಕಾದಾಗ ಮಾಡುವಂಥದ್ದು. ಸೈಂಧವ ವಧಾಕಾಲದಲ್ಲಿ ನಿರ್ಣಯ ಕೊಡ್ತಾರೆ ಆಚಾರ್ಯರು, ಈ ಮಾತನ್ನು ಬರೀತಾರೆ. ಎಂದಕ್ಕೆ ರುದ್ರದೇವರಿಂದ ವರಬಲ ಸಿಕ್ಕಿದೆ, ಅಸ್ತ್ರಜ್ಞಾನ ವರ ಸಿಕ್ಕಿಬಿಟ್ಟಿದೆ, ಆದರೆ ಇನ್ನೊಮ್ಮೆ ಸಿಗಬೇಕು ಅಂತ ಹೇಳಿ ರಾತ್ರಿ ಅರ್ಜುನನ ಜೀವನ ತೆಗೆದು ಅರ್ಧ ಜೀವವನ್ನು ಆ ದೇಹ ಹಾಕಿ ಕೃಷ್ಣ ಹಾಕೋತಾನೆ ರಥದಲ್ಲಿ. ರಾತ್ರಿ ಹೋಗ್ತಾನೆ ಕೆಲಸಕ್ಕೆ, ರುದ್ರ ಉಪದೇಶ ಮಾಡು ಅಂತ. ಎಲ್ಲ ಉಪದೇಶ ಮಾಡಿಬಿಡ್ತಾರೆ. ಪ್ರಶ್ನೆ ಮಾಡ್ತಾರೆ, ಭಗವಂತನೇ ಮಾಡ್ಬೋದಾಗಿತ್ತಲ್ಲ, ಅಲ್ಲಕ್ಕೆ ಹೋಗೋ ಅಷ್ಟು ಯಾಕೆ ಕಷ್ಟ ಮಾಡಬೇಕಾಗಿತ್ತು ಅಂತ ಬರೀತಾರೆ. ಸ್ವಯಮೇವ ಅಖಿಲ ಜಗತ್ ರಕ್ಷಾದಿ ಅಮಿತ ಶಕ್ತಿಮಾನ್ ಅಪಿ ಅಚ್ಯುತಃ ಗುರುದ್ವಾರ ಸಾಗುತಃ ಅಂತಿದೆ ಅಂತ ಹಾಕಿದ್ದಾನೆ. ಇಲ್ಲಿ ಒಂದು ಇದೆ, ಅಪಿ ಎಂಬ ಅಕ್ಷರ ಎಕ್ಸ್ಟ್ರಾ ಇದೆ ಈ ಶ್ಲೋಕದಲ್ಲಿ. ಶ್ಲೋಕ ಎಲ್ಲ ಎಣಿಸಿದಾಗ 24, 32, 36, 40, 44, 48 ಅಕ್ಷರ ಬರಬೇಕು. ಈ ಶ್ಲೋಕದಲ್ಲಿ ಮಾತ್ರ ಒಂದು ಅಕ್ಷರ ಎಕ್ಸ್ಟ್ರಾ ಬಂದಿದೆ, ಅಪಿ ಎಂಬ ಅಕ್ಷರ ಎಕ್ಸ್ಟ್ರಾ ಬಂದಿದೆ. ಯಾಕೆ ಅಂದರೆ ಭಗವಂತನ ಅಪ್ಯಚ್ಯುತ ಸಮಸ್ತ ಪದ ಅದು. ನಾಚ್ಯುತಃ ಅಚ್ಯುತಃ, ಅವನು ಅಪಿ ಅಚ್ಯುತ. ಏನು ಅಪಿ ಅಚ್ಯುತ? ಕರ್ಮಫಲಂ ಪಾತೀತಿ ಪಿಹಿ ನಾಪಿಹಿ ಅಪಿಹಿ. ಕರ್ಮಫಲವನ್ನು ಭೋಗ ಮಾಡುವ ಜೀವ ಹೊರತು ಭಗವಂತನಲ್ಲ. ಕರ್ಮಫಲಂ ಪಾತೀತಿ ಪಿಹಿ ಜೀವಾಹ, ಸಮಸ್ತ ಜೀವರು. ಅದನ್ನು ಭಗವಂತ ಕರ್ಮಫಲ ಉಣ್ಣಂಗಿಲ್ಲ, ಅದಕ್ಕೆ ಅಪಿ ಅವನು. ಆ ಅಪಿ ಅವನು ಅಚ್ಯುತ ಅಪಿಯಾಗಿದ್ದಾನೆ. ಅಚ್ಯುತನಾದ ಪರಮಾತ್ಮ ಅವನು ಅಪಿ. ಏನು ಅಪಿ? ಕರ್ಮಫಲವನ್ನು ಭೋಗ ಮಾಡೋದಿಲ್ಲ ಅವನು, ಅದಕ್ಕೆ ಅಪ್ಯಚ್ಯುತ ಅದು ಒಂದೇ ಪದ ಅಂತ ಸ್ವಾಮಿ ಹೇಳಿದ ಮಾತಿದು. ಅಂತಹ ಆ ಭಗವಂತ ಆ ಥರ ಮಾಡ್ತಾನೆ. ಹಾಗಾಗಿ ಗುರುಗಳ ಮೂಲಕವಾಗಿಯೇ ಸಂಪ್ರದಾಯ ಪ್ರೋತ್ಸಾಹರಾಗಿರಬೇಕು ಅಂತೆಂಬ ಸಂಕಲ್ಪದಿಂದ ನಾರದರು ಬಂದು ಹೇಳಲಿ ಅಂತ ಸುಮ್ಮನೆ ನಟನೆಗಾಗಿ ಮಾಡೋದಂಥದ್ದು. ನಾರದರು ಬರ್ತಾ ಇದ್ದಾರೆ, ಬಂದ ಅಕ್ಷರ ಪ್ರಶ್ನೆ ಮಾಡ್ತಾರೆ. ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ ಪ್ರತ್ಯುಪ್ಪಟಿ ಶಾರೀರ ಆತ್ಮ ಮನಸ್ಸ ಈವವ. ಏನೋ ಒಂದು ಕಳ್ಕೊಂಡಂಗೆ ಮನಸ್ಸು ತೋತಾ ಇದೆಯಲ್ಲ, ಏನಾಗಿದೆ ಅಂತ. ಮೇಲ್ನೋಟಕ್ಕೆ ವೇದವ್ಯಾಸ ಋಷಿ ಅಂತ ಅನಿಸ್ಕೊಳ್ಬೇಕು. ಜನರೆಲ್ಲರೂ ಕೂಡ ವ್ಯಾಸ ಮಹರ್ಷಿ ಅಂತಾರೆ. ವಾಲ್ಮೀಕಿ ಮಹರ್ಷಿ ಎಲ್ಲಾಗೋ ಅಲಾಗೇ ವ್ಯಾಸ ಮಹರ್ಷಿ. ಅದೇ ಜ್ಞಾನ ನಾವು ಹೇಳಬೇಕಷ್ಟೆ. ಸಾಕ್ಷಾತ್ ಭಗವಂತನೇ ವ್ಯಾಸರು ಅಂತ ಎಂದೆಂದಿಗೂ ಕೂಡ ಅಯೋಗ್ಯ ಹೇಳಬಾರ್ದು. ಅಯೋಗ್ಯರಿಗೆ ನಾವು ಹೇಳಲೇಬಾರ್ದು, ಮಹಾಪಾಪ. ಬಾಧ್ವ ಉಪದೇಶ ಅಂತ ಬರುತ್ತೆ ಐತರೇಯ ಭಾಷೆಯಲ್ಲಿ. 4 ಖಂಡ ಇದೆ ಐತರೇಯ ಭಾಷೆಯಲ್ಲಿ. ಕೊನೆ ಖಂಡ ಹೇಳ್ತಾರೆ, ಅಯೋಗ್ಯರಿಗೆ ಮಾಡಿದ ತತ್ವೋಪದೇಶದ ಪಾಪ ಪರಿಹಾರಕ್ಕಾಗಿ ಅದನ್ನು ಓದಬೇಕು ಅಂತಾರೆ. ಅಯೋಗ್ಯರಿಗೆ ಎಂದೆಂದೂ ಹೇಳಬಾರ್ದು ಶಾಸ್ತ್ರೀಯ ಗೂಢ ರಹಸ್ಯಗಳನ್ನು. ವ್ಯಾಸರಂತಾರೆ, ಅಸ್ತೇವ ಮೇ ಸರಮಿದಂ ತಯೋಕ್ತಂ ತಥಾಪಿ ನಾತ್ಮ ಪ್ರತುಷ್ಯತೆ ಮೇ ತನ್ಮೂಲಮವ್ಯಕ್ತಂ ಅಗಾಧ ಬೋಧಂ ಪೃಚ್ಛಾಮಹೇ ತಾತ್ಮ ಭವಾತ್ಮಭೂತಾಂ. ಆಗ ಹೇಳ್ತಾರಂತೆ, ಅಥೋ ಮಹಾಭಾಗ ಭವಾನ್ ಅಮೋಘ ದೃಕ್. ನಿಮ್ಮ ಜ್ಞಾನ ಅಮೋಘವಾಗಿದೆ, ಸತ್ಯರ್ಥರಾಗಿದ್ದೀರಿ, ಧ್ರುವತರಾಗಿದ್ದೀರಿ. ನೀವು ಸಮಾಧಿ ಭಾಷೆಯಿಂದ ಒಂದು ಗ್ರಂಥ ರಚನೆ ಮಾಡಿ ಅಂತ ಹೇಳ್ತಾರೆ. ಎಲ್ಲವನ್ನು ಕೂಡ ಜ್ಞಾನವನ್ನು ಹಿಂಗೆ ಒಪ್ಪಿಸ್ಬಿಡ್ತಾ ಇದ್ದಾರೆ ನಾರದರು ಭಗವಂತನಿಗೆ. ಭಾಷೆಗಳು 3 ಏನು, ತೆಲುಗು, ಪಂಜಾಬ್, ಮತ್ತು ಕರ್ನಾಟಕ ಭಾಷೆ ಇಷ್ಟಿರಬೇಕು. ಅದು 3 ಭಾಷೆ ಅಂತ ಹಿಂಗಂತೀರಿ. ಭಾಷೆಗಳು 3: ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಹ್ಯ ಭಾಷಾ ಅಂತ 3. ತತ್ವವನ್ನು ಸ್ಪಷ್ಟವಾಗಿ ತಿಳಿಸುವಂಥ ಭಾಷಾ ಸಮಾಧಿ ಭಾಷಾ. ದರ್ಶನ ಭಾಷಾ ಪಾಶುಪತಾದಿ ದರ್ಶನಗಳಲ್ಲಿ ವಿಷಯಗಳನ್ನು ಮಧ್ಯ ಮಧ್ಯದ ಉಲ್ಲೇಖ ಮಾಡುತ್ತಾ ತತ್ವ ಹೇಳ್ತಾ ಹೋಗೋದು, ಅದು ತಪ್ಪು ಸರಿ ಅಂತ ಹೇಳ್ತಾ ಹೋಗೋದು ದರ್ಶನ ಭಾಷಾ. ಗುಹ್ಯ ಭಾಷಾ ಮೇಲ್ನೋಟಕ್ಕೆ ಒಂದು ಅರ್ಥ ಕಾಣುತ್ತೆ, ಒಳಗಡೆ ಬೇರೆ ಅರ್ಥ ಇರುತ್ತೆ, ಗುಹ್ಯವಾಗಿ ಇರುತ್ತೆ. ಹೇಗೆ? ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಾಂತಂ ಚ ಮೃತಕರ್ಪಟಂ ಕಾಕವಿಷ್ಠ ಸಮುದ್ಭೂತಂ ಪಂಚಭೂತಾನಿ ಭಾರತ. ಉಚ್ಚಿಷ್ಟ ತಿಂದು ಎಂಜಲು, ಶಿವ ನಿರ್ಮಾಲ್ಯ, ವಾಂತಿ ಶವದ ಮೇಲಿರೋ ಬಟ್ಟೆ, ಕಾಕೆಯ ಮಲ,
ಇವು 5 ಕೂಡ ಮಹಾ ಪವಿತ್ರವಾದ ವಸ್ತುಗಳು. ಒಂದಕ್ಕೊಂದು ಮೈಲಿಗಿದೆ. ಶಿವನಿರ್ಮಾಲ್ಯವು ಕೂಡ ಹೆಂಗೆ ಮೈಲಿಗೆ ಅಂದರೆ, ನಮ್ಮ ಸಂಪ್ರದಾಯದಲ್ಲಿ ದೇವರ ಪೂಜೆಯ ಪ್ರತಿಮೆಗಳಲ್ಲಿ ಶಾಲಿಗ್ರಾಮ, ದೇವರ ಪ್ರತಿಮೆ, ದುರ್ಗಾಲಕೃಷ್ಣ, ಚಕ್ರಾಂಕಿತ 2, ಒಂದು ಸುದರ್ಶನ, ಒಂದು ವಿಷ್ಣುಪಾದ, ಇದು ದೇವರು. ಒಂದು ಶಂಖ, ಒಂದು ಪ್ರಾಣದೇವರು, ಗರುಡ, ಯಶದೇವರು, ವೃಂದಾವನ ಇದ್ರೆ ಇಲ್ಲ. ಇದಿಷ್ಟು ದೇವಪಟ್ಟಿಗೆ ಏರಿಸ್ಕೊಳ್ತದೆ. ಗರುಡ, ಶೇಷ, ರುದ್ರ ಸಮರಾಗಿದ್ದರೂ ಕೂಡ ರುದ್ರದೇವರನ್ನಾಗ ಹೇಳಿಲ್ಲ ಅಲ್ಲಿ ಅಂತಂದರೆ, ರುದ್ರದೇವರ ಪೂಜೆ ನಿಷೇಧ ಅಂತ ಮಾಡಿಲ್ಲ. ಪೂಜೆ ಅವಶ್ಯ ಮಾಡಬಹುದು. ಆದರೆ ಒಂದು ನಿಯಮ ಇದೆ. ರುದ್ರದೇವರ ಹಿಂದೆ ಅವರ ಗಣ ಎಲ್ಲ ಇದೆ, ಗಣ ಎಲ್ಲ ಇದೆ. ಅವು ಕಾಯ್ತಾ ಇರ್ತಾರೆ, ನಮ್ಮ ಸ್ವಾಮಿಯ ನಿರ್ಮಾಲ್ಯ ಯಾವ ಬರುತ್ತೆ ನಮ್ಮ ತೆಗಿತಾರೆ ಅಂತ ಹೇಳಿ. ಆಗ ರುದ್ರದೇವರ ಲಿಂಗದ ಮೇಲಿನ ನಾವು ಮುಟ್ಟುಕೊಂಡು ನಿರ್ಮಾಲ ತೆಗೆದು ಹಾಕಿದ ತಕ್ಷಣಕ್ಕೆ ಬಂದುಬಿಡ್ತಾರೆ ಅವರು. ಪಿಶಾಚ ಭೂತಗಣ ಬಂದುಬಿಡ್ತಾರೆ. ಭೂತಗಣದ ಬಂದು ಒಯ್ದುಬಿಡ್ತಾರೆ ಪ್ರಸಾದವನ್ನು, ತುಂಬಿಡ್ತಾರೆ. ಅವರು ವಾಸ ಮಾಡುವ ಸ್ಥಾಯಿಯಲ್ಲಿ ಸ್ಮಶಾನ. ಅವರು ಸ್ನಾನ ಮಾಡಿದ್ದಾರಾ? ಇಲ್ಲ. ಹಾಗೆಯೇ ಬಂದದ್ದಕ್ಕಾಗಿ ಆ ಭೂತಗಣ ಎಲ್ಲರ ಬಂದು ತೊಗೊಂಡು ಹೋಗಿದ್ದಕ್ಕಾಗಿ ರುದ್ರದೇವರ ಮೈಮೇ ನಿರ್ಮಾಲ ತೊಗೊಂಡು ಒಯ್ದುಬಿಡ್ತಾರೆ ಅವರು. ನಾವು ಹಾಗೆ ಮುಟ್ಟಿದ್ದಕ್ಕಾಗಿ ನಾವು ಮೇಲಿಗೆ ಆಗ್ತೀವಿ. ಮತ್ತೆ ನಾವು ಸ್ನಾನ ಮಾಡಿ ಬಂದು ಗೋಪಚಂದ್ರ ಹಚ್ಕೊಂಡು ಮುಂದೆ ಪೂಜೆ ಕಂಟಿನ್ಯೂ ಮಾಡಬೇಕು. ಈ ಕತೆ ಇಷ್ಟೆಲ್ಲ ಕಷ್ಟ ಕೆಲವೊಮ್ಮೆ ಆಗತ್ತೆ, ಆಗೋದಿಲ್ಲ ಅನ್ನೋದಕ್ಕಾಗಿಯೇ ಆ ರುದ್ರದೇವರನ್ನು, ಶಿವಲಿಂಗವನ್ನು ದೇವರ ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡೋ ಸಂಪ್ರದಾಯವಿಲ್ಲ. ಇದು ನಮ್ಮ ಗುರುಗಳು ನಮಗೆ ಹೇಳಿದ ಮಾತು. ನಮ್ಮ ಸಹಾಧ್ಯಾಯಿ ಒಬ್ಬರು ಕೇಳಿದರು, ಯಾಕೆ ಇಟ್ಕೋಬಾರದು ಅಂತಂದ ಹೇಳಿದ ಮಾತಿದು. ಹೀಗಾಗಿ ಇಲ್ಲಿ ಶಿವನಿರ್ಮಾಲ್ಯ ಸರಿ. ಉಚ್ಚಿಷ್ಟ ಯಾವುದು? ಉಚ್ಚಿಷ್ಟ ಅಂದರೆ ಎಂಜಲು ಅಂದರೆ ನಿಮ್ಮ ಎಂಜಲು ಅಲ್ಲ, ಹರಿಯ ಎಂಜಲು. ಭಗವಂತ ಲಕ್ಷ್ಮೀಪತಿಯಾದಂಥ ನಾರಾಯಣ ಊಟ ಮಾಡಿ ಬಿಟ್ಟ ಪದಾರ್ಥ, ಅದೇ ದೇವರ ನೈವೇದ್ಯ, ಹರಿ ನೈವೇದ್ಯ. ಶಿವ ನಿರ್ಮಾಲ್ಯ ಅಂದರೆ ಈ ಹೂವು ಅಲ್ಲ, ಗಂಗಾ. ವಾಂತಿ ಮಾಡ್ಕೊಳ್ಳೋದು ಯಾವುದು ನೋಡಿ, ವಾಂತಿ ತಿಂತೀಯ, ಯಾರು ವಾಂತಿ ತಿನ್ನಂಗಿಲ್ಲ, ಪವಿತ್ರ ಅಂತ ಯಾರು ಅನ್ನಲ್ಲ. ಇಲ್ಲಿ ವಾಂತಿ ಯಾವುದು? ಮಧು, ಜೇನುತುಪ್ಪ. ಮೃತಕರ್ಪಟ, ಶವದ ಮೇಲಿನ ಬಟ್ಟೆ ಯಾವುದು? ರೇಷ್ಮೆ ವಸ್ತ್ರ. ಆ ಹುಳವನ್ನು ಸತ್ತೋದ ಮೇಲೆ ತೆಗಿತಾರೆ ದಾರವನ್ನು. ಕಾಕಪಿಷ್ಠ ಅಂದರೆ ಏನು? ಕಾಗೆಯು ಅಶ್ವತ್ಥ ವೃಕ್ಷವನ್ನು ಹಣ್ಣು ತಿಂದುಬಿಡುತ್ತೆ, ಜೀರ್ಣ ಆಗಲ್ಲ ಅದಕ್ಕೆ. ಅದರ ಮರದಲ್ಲಿ ಹಾಗೇ ಬಿದ್ದು ಬಿಡುತ್ತದು, ಆ ಹಣ್ಣು ಹಾಗೆ ಬಿದ್ದುಬಿಡುತ್ತದೆ. ಅದು ಎಲ್ಲಿ ಬೀಳುತ್ತದಲ್ಲ ಅಲ್ಲಿ ಹುಟ್ಟೋದೇ ಗಿಡ ಹುಟ್ಟುಬಿಡ್ತದೆ ಮತ್ತೆ. ಹಂಗೆ ಆ ಅಶ್ವತ್ಥ ವೃಕ್ಷ ಮಹಾಪವಿತ್ರ. ಹೀಗಾಗಿ ಹರಿಯ ನೈವೇದ್ಯ, ಗಂಗಾ, ಜೇನುತುಪ್ಪ, ರೇಷ್ಮೆ ವಸ್ತ್ರ, ಅಶ್ವತ್ಥ ಫಲ ಇವೆಲ್ಲವೂ ಕೂಡ ಅತಿ ಪವಿತ್ರವಾದ ವಸ್ತುಗಳು. ಇದು ಗುಹ್ಯ ಭಾಷೆ ಹೇಳ್ತಕ್ಕಂಥದ್ದು. ಹೀಗಾಗಿ ಸಮಾಧಿ ಭಾಷೆಯಿಂದ ನೇರವಾಗಿ ಜ್ಞಾನ ಆಗುವಂಗೆ ಹೇಳಿ ಅಂತ ರಚನೆ ಮಾಡಿ ಅಂತಂದರು. ಅಂದಾಕ್ಷಣ ನಾರದರಂತಾರೆ, ನಾನು ಕೂಡ ಹಿಂದಕ್ಕೆ ಬಹಳ ಕಷ್ಟಪಟ್ಟಿದ್ದೇನೆ, ಈಗ ಬಂದಿದ್ದೇನೆ ಅಂತ. ದಾಸ್ಯಾಸ್ತು ಕಶ್ಚಾಶ್ಚನ ವೇದವಾದಿನ, ನಾನು ಜನ್ಮದಲ್ಲಿ ನಾನು ಒಬ್ಬ ದಾಸೀಪುತ್ರನಾಗಿ ಇದ್ದೆ ಅಂತ. ದಾಸೀಪುತ್ರನಾಗಿದ್ದೆ ಅಂತಂದಾಗ ಇಲ್ಲಿ ಹೇಳ್ತಾರೆ, ಇವಾಗ ಜನರ ದುಃಖವನ್ನು ಪರಿಹರಿಸುವಂತಹದ್ದು ದುಃಖದಿಂದ ಹೋಗಬೇಕು. ಹೇಗೆ? ಆಮಯೋಯಂ ಚ ಭೂತಾನಾಂ ಜಾಯೇ ಏನ ಸುವ್ರತ ತದೇವ ಆಮಯ ದ್ರವ್ಯಂ ತತ್ಪುನಾತಿ ಚಿಕಿತ್ಸಿತಂ. ವಿಷ, ಹಾವು ಕಚ್ಚಿದರೆ ವಿಷ ಮನುಷ್ಯ ಸತ್ತೋಗ್ಬಿಡ್ತಾನೆ. ಅದೇ ವಿಷ ಅವನು ಬದುಕಿಸ್ತದೆ. ಅದೇ ಏನದು? ಅನಸ್ತೇಷಿಯಾ ಕೊಟ್ಟ ಏನದು? ವಿಷ ಅದು. ಹಾಗಾಗಿ ವಿಷದಿಂದ ಮನುಷ್ಯ ಸಾಯ್ತಾನೆ. ಅದೇ ವಿಷವನ್ನು ಕೊಟ್ಟು ಚಿಕಿತ್ಸೆ ಮಾಡಿ ಉಳಿಸ್ತಾರೆ. ಅದರಂತೆ ರೋಗ ಕಾರಣವಾಗುವಂತಹ ಪದಾರ್ಥವನ್ನೇ ಸರಿಯಾಗಿ ಉಪಯೋಗ ಮಾಡಿದಾಗ ಆ ರೋಗ ನಿವಾರಣೆ ಆಗುತ್ತದೆ. ಭವರೋಗದಲ್ಲಿ ಇರ್ತಕ್ಕಂಥ ಅವರಿಗೆ ಭವ ಔಷಧಿಯನ್ನು ನೀನೇ ಕೊಟ್ಟು ಬಿಡು, ಅದೇ ಗ್ರಂಥ ರಚನೆ ಮಾಡು ಅಂತಂದು. ನಾನು ಹಿಂಗಿದ್ದೆ, ನಾನು ಹೋದ ಜನ್ಮದಲ್ಲಿ ದಾಸೀಪುತ್ರನಾಗಿದ್ದೆ, ಶೂದ್ರ ಪುತ್ರನಾಗಿ ಇದ್ದೆ. ಶೂದ್ರ ಪುತ್ರನಾಗಿ ಬರಬೇಕಂದ್ರೆ ಎಷ್ಟು ಹಿಂದೆ ಆಗಿದೆ ಅಂತ ಹೇಳ್ತಾರೆ. ಗಂಧರ್ವ ರಾಜ ಪಾಪಕರ್ಮ ಮಾಡಿದ್ದಕ್ಕಾಗಿ ಸಂತಾನಹೀನನಾಗಿದ್ದ. ಪುಷ್ಕರ ಕ್ಷೇತ್ರಕ್ಕೆ ಬಂದ, ಪುಷ್ಕರದಲ್ಲಿ ತಪಸ್ಸು ಮಾಡಿದ.
ಸಂತಾನ ಕೊಡುವಂಥವ್ರು ರುದ್ರದೇವರು. ತೈತ್ರೇಯದಲ್ಲಿ ಹೇಳ್ತಾರೆ, ಪ್ರಜಾಪತಿರಾನಂದ ಮೋಕ್ಷದಾತ ಹೇಳ್ತಾರೆ. ಪ್ರಜೆಗಳನ್ನು ಹುಟ್ಟಿಸುವಂತಹ ಯಾವ ಯಾವ ಯೋನಿ ಇದೆಯೋ, ಇರುವೆ ಇರಲಿ, ಪಕ್ಷಿ ಇರಲಿ, ಏನೇ ಇರಲಿ, ಯಾವುದೇ ಯೋನಿಯಲ್ಲಿ ಇರುವ ತಂದೆ ಸ್ಥಾನದಲ್ಲಿ ಇದ್ದುಕೊಂಡು ಸಂತಾನವನ್ನು ಹುಟ್ಟಿಸುವಂತಹ ಯಾವ ಜೀವ ಇದ್ದಾರೆ, ಆ ಜೀವರಲ್ಲಿ ಇದ್ದುಕೊಂಡು ಸಂತಾನ ದೇಪಾಲಿಸುವಂತಹ ಶಕ್ತಿ ಕೊಟ್ಟವರು ಪ್ರಜೆಗಳಿಗೆ ಪತಿ ರುದ್ರದೇವರು. ಅದಕ್ಕಾಗಿ ಕೃಷ್ಣ ತಪಸ್ಸು ಮಾಡ್ತಾನೆ, ಪ್ರದ್ಯುಮ್ನ ದಯಪಾಲಿಸು ಸಂತಾನ ಕೊಡು ಕೇಳ್ತಾನೆ. ರುಕ್ಮಿಣಿ ಕುಳ್ಕೊಂಡು ಹೋಗ್ತಾನೆ ಪರಮಾತ್ಮ. ರುಕ್ಮಿಣಿ ಕೃಷ್ಣ ಹೋಗಿ ತಪಸ್ಸು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹೋಗ್ತಾರೆ ಕೈಲಾಸಕ್ಕೆ. ರುದ್ರದೇವ ಸಂತಾನ ಪದ ದಯಪಾಲಿಸು ಅಂತ ಕೇಳ್ತಾರೆ. ನಟನೆ ಮಾತ್ರ. ಅಂದರೆ ಏನು? ಸಂತಾನಕ್ಕಾಗಿ ನೀವು ರುದ್ರದೇವರನ್ನು ಆಶ್ರಯ ಪಡ್ರಿ ಅಂತ ಹೇಳ್ತಾರೆ. ತಪಸ್ಸು ಮಾಡ್ತಾರೆ. ಆಗ ಪುತ್ರ ವರ ಕೊಡ್ತಾರೆ, ತಪಸ್ಸು ಆಗ್ತದೆ. ಆ ಪುತ್ರನಿಗೆ ಉಪಬರ್ಹಣ ಅಂತ ನಾಮಕರಣ ಮಾಡ್ತಾರೆ ವಸಿಷ್ಠ ಋಷಿಗಳು. ಹರಿಭಕ್ತಿಂ ಹರೇ ದಾಸ್ಯಂ ಪುತ್ರಂ ಪರಮ ವೈಷ್ಣವಂ ಪೂಜ್ಯಾನ ಮದಿಪೋ ಬಾಲಃ ತೇಜೋ ಉಪಬರ್ಹಣಾಭಿಧ ಅಂತ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂಥ ವಚನದ ಆಧಾರವಾಗಿ ಆ ಕುಮಾರನಿಗೆ ಉಪಬರ್ಹಣ ಅಂತ ನಾಮಕರಣ ಮಾಡ್ತಾರೆ. ಯುವಕನಾದ ಉಪಬರ್ಹಣ ಅವನನ್ನು ಕಂಡು ಗಂಧರ್ವರ ಪತ್ನಿಯರು ಅವರು ದೇಹತ್ಯಾಗ ಮಾಡಿಬಿಡ್ತಾರೆ. ನಾನು ಇವರನ್ನೇ ಮದುವೆಯಾಗಬೇಕು ಅಂತ ಹೇಳಿ 50 ಜನ ಚಿತ್ರರಥರ ಪುತ್ರಿಯರೇ ಬರ್ತಾರೆ, ಮದುವೆ ಆಗ್ತಾರೆ ಅವನನ್ನು. ಆಗ ಬ್ರಹ್ಮಸಭೆಯಲ್ಲಿ ಹೋಗಿರ್ತಾರೆ ಈ ಉಪಬರ್ಹಣ. ಗಾನ ಸೇವಾ ಆಗ್ತಾ ಇರುತ್ತೆ. ತಾನೂ ಆ ಸಭೆಯಲ್ಲಿ ದೇವಮಹಿಮ ಗಾನ ಮಾಡ್ತಾ ಇರ್ತಾರೆ. ಆಗ ರಂಭಾ ಬರ್ತಾಳೆ. ಅವಳನ್ನು ಕಂಡಾಗ ಅವಳು ಗಾಳಿಯಿಂದ ವ್ಯವಸ್ಥರಾಗ್ತಾಳೆ. ಕಂಡು ಶಕ್ತಿ ಹ್ರಾಸವಾಗತ್ತೆ, ಮೂರ್ಛೆ ಹೋಗಿಬಿಡ್ತಾನೆ. ನೀನು ಸಭಾ ಮರ್ಯಾದೆ ಮೀರಿದ್ದಕ್ಕಾಗಿ ಶಾಪ ನಿಂಗೆ, ನಿನಗೆ ಇಲ್ಲಿ ಯೋಗ್ಯತೆವಲ್ಲ, ನೀನು ಶೂದ್ರನಾಗು ಶಾಪ ಕೊಟ್ಬಿಡ್ತಾನೆ. ಆಗ ಆಮೇಲೆ ನನ್ನ ಪುತ್ರನಾಗು ಮುಕ್ತನಾಗ್ತೀನಿ ನೀನು ಅಂತ ಹೇಳ್ತಾರೆ ಬ್ರಹ್ಮದೇವರು. ಭಜಂ ತ್ವಂ ಶೂದ್ರಯೋನಿಂ ಚ ಗಾಂಧರ್ವೀಂ ತನುಮುತ್ಸ್ಯಜ ಕಾಲೇ ವೈಷ್ಣವ ಸಂಸರ್ಗಾತ್ ಮತ್ಪುತ್ರಂ ಭವಿಷ್ಯಸಿ. ಅದೇ ಪುರಾಣ ಬ್ರಹ್ಮವೈವರ್ತ ಪುರಾಣದಲ್ಲೇ ಬರ್ತಕ್ಕಂಥ ಮಾತು. ಆಮೇಲೆ ಕನ್ಯಾಕುಬ್ಜದಲ್ಲಿ ಧರ್ಮಿಳ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಅವ ಮಡದಿ ಕಲಾವತಿ, ಕುಶಲಿ ಪತ್ನಿ, ವಂಧ್ಯಳು, ಮಕ್ಕಳೇ ಆಗಿರಲಿಲ್ಲ. ನಿಯೋಗ ಪದ್ಧತಿಯಿಂದ ಮಗನನ್ನು ಪಡೆಯಬೇಕು ಅಂತ ಹೋಗ್ತಾಳೆ. ಪತಿಯಿಂದ ಆಜ್ಞೆ ಪಡೆದು ಹೋಗ್ತಾಳೆ. ಆಗ ಕಶ್ಯಪರ ಪುತ್ರರಾಗಿರ್ತಕ್ಕಂತಹ ನಾರದರನ್ನು ಆಶ್ರಯ ಪಡ್ತಾಳೆ. ಈ ನಾರದ ಯಾರು ಅಂತಂದರೆ ಧರ್ಮಪುತ್ರನಾಗಿರ್ತಕ್ಕಂತಹ ನರನೆಂಬ ಋಷಿಯಿಂದ, ನರನಾರಾಯಣರು, ನರ ಎಂಬ ಋಷಿಯಿಂದ ಕಶ್ಯಪನೆಂಬ ಬ್ರಾಹ್ಮಣನಿಗೆ ಕೊಡಲ್ಪಟ್ಟಿದ್ದಕ್ಕಾಗಿ ನರ ದಾನ ಮಾಡಿದ. ಅದಕ್ಕೆ ನಾರದ ಹೆಸರಾಯಿತು ಆ ಪುತ್ರನಿಗೆ. ಅಪುತ್ರಾಯ ವಿಪ್ರಾಯ ಧರ್ಮಪುತ್ರ ನರೋ ಮುನಿ ತದೋ ಪುತ್ರಂ ಕಾಶ್ಯಪಾಯ ಏನ ಅಯಂ ನಾರದಾಭಿಧ. ಈ ನಾರದೆ ಅಂತಕ್ಕಂತಹ ಈ ಬ್ರಾಹ್ಮಣ ಕುಶಲಿಯೇ ಬಂದು, ಯಾಕೆ ಬಂದಿದ್ದೀಯಾ ನೀನು ಕೇಳಿದ್ಲು. ನನಗೆ ನಿಯೋಗ ಪದ್ಧತಿಯಿಂದ ಸಂತಾನ ಬೇಕಾಗಿ ಬಂದಿದ್ದೇನೆ ಅಂತ. ನೀನು ನಿನ್ನ ಪತಿಯ ವಿರಹ ನನ್ನ ಹತ್ರ ಬರ್ತೀಯ, ನೀನು ತಪಸ್ಸು ಹಾಳು ಮಾಡ್ತೀಯ, ನೀನು ನಿನಗೆ ಪತಿ ವಿಯೋಗವಾಗಲಿ ಶಾಪ ಕೊಟ್ಟರು. ಅಷ್ಟೊತ್ತಿಗೆ ಮೇನಕಾ ಸಂಚಾರವಾಯಿತು, ಮತ್ತೆ ಶಕ್ತಿ ಹ್ರಾಸವಾಯಿತು. ತಕ್ಷಣಕ್ಕೆ ಆ ಶಕ್ತಿಯ ಸ್ವೀಕಾರವಾದ ವಿಪ್ರಭದ ಪತ್ನಿ ಯಾರು? ಕಲಾವತಿ. ಕುಶಲಿ ಆ ನಾರದ ಎಂಬಂತಹ ಶಕ್ತಿ ಸ್ವೀಕಾರ ಮಾಡಿದ್ದಕ್ಕಾಗಿ ಹೊರಬಿಟ್ಲು ಅಲ್ಲಿಂದ. ಆನಂತರದಲ್ಲಿ ತನ್ನ ಪತಿ ಹತ್ರ ಹೋಗ್ತಾ ಇದ್ದಾಳೆ. ನೋಡ್ತಾಳೆ, ನಿನ್ನ ಗರ್ಭದಲ್ಲಿ ವಿಷ್ಣು ಭಕ್ತನೇ ಬರ್ತಾ ಇದ್ದಾನೆ ಅಂತ ಹೇಳ್ತಾಳೆ. ವಿಪ್ರಸ್ಯ ವೀರ್ಯಂ ತ್ವದ್ಗರ್ಭೆ ವೈಷ್ಣವಸ್ಸ ಮಹಾತ್ಮನಃ ವೈಷ್ಣವೋ ಭವಿತಾ ಬಾಲಃ ತ್ವಂಚ ಭಾಗ್ಯವತೀ ಸತಿ ಅಂತ ಹೇಳಿದ ಮೇಲೆ ಆ ಗೋಪರಾಜ ದ್ರಮಿಳ ಅವನು ದಾನ ಮಾಡ್ತಾ ಹೋದ. ಬದರಿಗೆ ಹೋಗಿ ತಪಸ್ಸು ದೇಹತ್ಯಾಗ ಮಾಡಿದ್ದಾನೆ. ತನ್ನ ಪತಿ ದೇಹತ್ಯಾಗ ಮಾಡಿದ್ದಾನೆ ಅಂತ ತಿಳಿದುಕೊಂಡು ಆ ವೃಷಲಿ ಯಾರು ಶುದ್ಧ ಸ್ತ್ರೀ ತಾನೂ ಸಾಯ್ತೇನೆ ಹೊರಟಳು. ಆಗ ಅಗ್ನಿ ಪ್ರವೇಶ ಮಾಡ್ತೇನೆ ಹೊರಟಿರ್ಬೇಕಾದಾಗ ತಡಿತಾರೆ ಋಷಿಗಳು. ನೀನು ಗರ್ಭಿಣಿ ಇದ್ದೀಗ, ನಿನಗೆ ಈಗ ಸಾಗಮನ ಯೋಗಿತವಲ್ಲ, ಒಂದು ಮಗು ಜನ್ಮ ಆಗಬೇಕಾಗಿದೆ ಅಂತ ಹೇಳಿ ತಡೆದು ಬಿಡ್ತಾರೆ. ಹಾಗಾಗಿ ಆ ವಿಪ್ರನ ತೆಗೆದುಕೊಂಡು ಮನೆಗೆ ಕೊಂಬಂದ. ತನ್ನ ಮನೆಯಲ್ಲೇ ರಕ್ಷಣೆ ಮಾಡಿದ, ತನ್ನ ಮನೆಯಲ್ಲೇ ಮಗ ಹುಟ್ಟಿದ. ಆ ಹುಟ್ಟಿದ ಮಗುವೇ ಶೂದ್ರ ಪುತ್ರನಾಗಿರ್ತಕ್ಕಂಥ ನಾರದರು.
ಇಷ್ಟು ವೃತ್ತಾಂತ ಹಿಂದೆ ಇದೆ ನಾರದರದು. 5 ವರ್ಷ ಪ್ರಾಪ್ತವಾದ ಕಾಲಕ್ಕೆ ಇದು ದೇವರ ಮೂರ್ತಿ ಶಾಲೆಗ್ರಾಮ ಅಭಿಷೇಕ ಮಾಡ್ತೀವಿ, ಪೂಜೆ ಮಾಡ್ತಾ ಇತ್ತು ಆ ಮಗು. ಹೀಗಾಗಿ ಸಣ್ಣ 5 ವರ್ಷ ಇದ್ದ ಕಾಲಕ್ಕಿಂದಲೇ ಹರಿಯ ಮಹಿಮಾ ಆ ವಿಪ್ರನ ಮನೆಯ ಸಂಸ್ಕಾರ ಪ್ರಭಾವದಿಂದಾಗಿ ತಾನು ಪೂಜೆ ಮಾಡ್ತಾ ಇತ್ತು ಆ ಶಿಶು. ಹೀಗೆ ನಾರದರು ಮುಂದೆ ಅವರಿಗೆ ಹರಿದರ್ಶನವಾಗತ್ತೆ, ತಾಯಿ ವಿಯೋಗವಾಗತ್ತೆ. ಆ ಕಥೆಯನ್ನು ನಾಳೆ ದಿವಸ ನೋಡೋಣ ಹೇಳ್ತಾ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತನ್ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಃ ಸದಾ ಅನೇನ ಭಾವೆ ಯತ್ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.